ಗುಡ್ ಮಾರ್ನಿಂಗ್ ಅಕ್ಕರದಾರ್. ಗುಡ್ ಮಾರ್ನಿಂಗ್ ಟು ಆಲ್. ಗುಡ್ ಮಾರ್ನಿಂಗ್. ಯಾರು ಹೇಳ್ತಾ ಇಲ್ಲ? ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಪ್ರತೀಕ್. ನಾನು ಹರಿಹರದ MKET CBSE ಶಾಲೆಯಲ್ಲಿ 8ನೇ ತರಗತಿಯನ್ನು ಓದುತ್ತಿದ್ದು, ಹರಿಹರದ ಆಕಾರ್ ಆಧಾರ್ ಸಂಸ್ಥೆ ಕಲೆ ಮತ್ತು ಮೂಲ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಚಿತ್ರಕಲೆಯನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೆಳಕು. ನಾನು ಹರಿಹರದ MKET CBSE ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವೆಲ್ಲರೂ ಇವತ್ತು ಹರಿಹರದ ಆಕಾರ್ ಆಧಾರ್ ಟ್ರಸ್ಟ್ನ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರ ಹಾಗೂ ಕಲೆ ಮತ್ತು ಮೌಲ್ಯ ಸ್ಪರ್ಧಾವಲೋಕನದ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿರುವುದು ಸಂತೋಷದ ಸುದ್ದಿ. ನೆವರ್ ಸ್ಟಾಪ್ಸ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ಸ್ ಟೀಚಿಂಗ್ ಅಂತ ಹೇಳ್ತಾ, ಇಂದು ನಾನು ಮತ್ತು ನನ್ನ ಸ್ನೇಹಿತರು ಪೂರ್ಣ ಸಿದ್ಧತೆಯೊಂದಿಗೆ ನಮ್ಮ ಆಕಾರ್ ಆಧಾರ್ ಸಂಸ್ಥೆ ಹರಿಹರದಿಂದ ನಮ್ಮ ಇಡೀ ತರಬೇತಿಯಲ್ಲಿ ಏನೇನು ಕಲ್ತಿದ್ದೀವಿ ಅದನ್ನ ಪ್ರೆಸೆಂಟ್ ಮಾಡೋಕ್ಕೆ ಇವತ್ತು ಬಂದಿರುತ್ತೇವೆ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತಮ್ಮೆಲ್ಲರ ಚಪ್ಪಾಳೆಯ ಸುರಿಮಳೆ ಮೂಲಕ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾರ್ಯಕ್ರಮವನ್ನು ದೇವರ ಪ್ರಾರ್ಥನೆ ಮೂಲಕ ಪ್ರಾರಂಭಿಸೋಣ. ಆದ್ದರಿಂದ ಪ್ರಾರ್ಥನಾ ಗೀತೆಯನ್ನು ಹಾಡಲು ನಮ್ಮ ಸಹೋದರಿಯಾದ ಶ್ರದ್ಧಾ ಅಕ್ಕ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ. I am studying in MKT's LKM school and I am learning some different things in Akar Aadhar. Now I am here for welcoming you all. Are you welcomed? First, I welcome the environment. I welcome Mr. TSS Swami sir, who is owner of Yamaha Bike Showroom, Davangere. Welcome you sir. Welcome you sir. Now I welcome Sister Anusha, who scored 98.88 SSLC state exam. Welcome. Now I welcome our trainer Ramu sir and Somya ma'am, who trained us in mind-blowing way. Welcome you sir. Welcome you ma'am. Ramu sir, President Akar Aadhar. President. Now I welcome all parents who always like their children performing on the stage. Welcome parents. Now I welcome all BNI business leaders who support us. Welcome sirs. Now I welcome every member and owner of the Sai International Hotel. Welcome everybody. Lastly, I welcome our friends who always support us in this program. Welcome everybody. Thank you. ತುಂಬು ಹೃದಯದಿಂದ ಸ್ವಾಗತಿಸಿದ ಈಶಾನ್, ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ಇದು ಚಿತ್ರಕಲೆಯ ಕಾರ್ಯಕ್ರಮವಾಗಿರುವುದರಿಂದ ಚಿತ್ರ ಬಿಡಿಸುವುದರ ಮೂಲಕವೇ ದೀಪವನ್ನು ಹಚ್ಚಿ ಉದ್ಘಾಟಿಸಬೇಕೆಂದು ನಮ್ಮ ಅತಿಥಿಗಳಲ್ಲಿ ಕೋರುತ್ತೇನೆ.
ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗಣ್ಯರಿಗೆ ಧನ್ಯವಾದಗಳು. ಈಗ ಒಂದು ವಿನಂತಿ, ದಯವಿಟ್ಟು ಎಲ್ಲ ಅತಿಥಿಗಳು ನಾವು ಮಾಡಿರೋ ಪೇಂಟಿಂಗ್ಸ್ನ ಡಿಸ್ಪ್ಲೇ ಮಾಡಲಾಗಿದೆ, ಅದನ್ನ ದಯವಿಟ್ಟು ಎಲ್ಲರೂ ಒಂದು ರೌಂಡ್ ಹೋಗಿ ನೋಡ್ಕೊಂಬರ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳು. Good morning to all. Good morning to all. Sound ಇಲ್ಲ? Good morning. Thank you. ಮೊದಲನೇದಾಗಿ ತಮ್ಮ ಅತ್ಯುತ್ತಮ ಸಮಯವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಭಿನಂದನ್. ನಾನು ಆಕಾರ್ ಆಧಾರ್ ಸಂಸ್ಥೆಯಲ್ಲಿ ನಡೆಯುವ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಕಲಿಯುತ್ತಿದ್ದೇನೆ. ನಾನು ಇಂದು ನಿಮಗೆ ಆಕಾರ್ ಆಧಾರ್ ಸಂಸ್ಥೆಯ ಕಿರು ಪರಿಚಯವನ್ನು ಮಾಡಿಕೊಡುತ್ತೇನೆ. ಮೊದಲನೇದಾಗಿ ಇದರ ಅರ್ಥ. ಫ್ರೆಂಡ್ಸ್, ನಾವೆಲ್ಲ ಈಗ ಒಂದು ಆಕಾರವಷ್ಟೇ, ಆದರೆ ನಾವು ಆಧಾರವಾಗುವುದು ಹೇಗೆ ಗೊತ್ತಾ? ಈ ಮಾನವ ಸಂಕುಲಕ್ಕೆ ಮತ್ತು ಪ್ರಕೃತಿ ಪರೋಪಕಾರಿಯಾಗಿ ಒಳ್ಳೆಯ ಹಾದಿಯಲ್ಲಿ ಹೋದಾಗ ನಾವೆಲ್ಲರೂ ಆಧಾರ ಸ್ತಂಭಗಳಾಗ್ತೇವೆ. ನಮ್ಮ ತರಗತಿಯ ವೇಳಾಪಟ್ಟಿ ಅಂದರೆ ಟೈಮ್ ಟೇಬಲ್ ಹೇಗಿದೆ ಗೊತ್ತಾ? ಪ್ರತಿ ಭಾನುವಾರ ಬೆಳಗ್ಗೆ 6 ಗಂಟೆಗೆ ಹೋಗ್ತಿದ್ವಿ, 5 ನಿಮಿಷ ಲೇಟ್ ಆದರೂ ಫೈನ್ ಕಟ್ತಿದ್ವಿ. ಯಾಕಂದರೆ ನಮ್ಮ ಸರ್ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ನಾವು ಬೆಳಗ್ಗೆ ಬೇಗ ಬರಬೇಕು, ಬೇಗ ಕಲಿಬೇಕು ಅನ್ನೋದಾಗಿತ್ತು. ಅದನ್ನು ಅವ್ರು ಕ್ರಾಸ್ ಮಾಡೋಕ್ಕೆ ಅಂದರೆ ಬೇಗ ಬರಲಿ ಅಂತ ಫೈನ್ ಕಲೆಕ್ಟ್ ಮಾಡ್ತಿದ್ರು. ಅದು ಅಲ್ಲೇ ಯೂಸ್ ಆಗ್ತಿತ್ತು. ಆಮೇಲೆ ನಾವು ನಮ್ಮನೆಯನ್ನು ಹೇಗೆ ಸ್ವಚ್ಛಗೊಳಿಸ್ತೀವೋ ಅದೇ ರೀತಿ ನಾವು ನಮ್ಮ ತರಗತಿ ಕೂಡ ಸ್ವಚ್ಛಗೊಳಿಸ್ತಿದ್ವಿ. ಅದರ ನಂತರ ಸರಸ್ವತಿ ಪೂಜೆ ಮಾಡ್ತಿದ್ವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ. ಪ್ರತಿ ಭಾನುವಾರ ಒಬ್ರಿಗೊಬ್ರು ಪರಿಚಯ ಮಾಡ್ಕೊತಿದ್ವಿ. ಆಮೇಲೆ ಹಿಂದಿನ ವಾರ ಸಾಧನೆ ಮಾಡಿದವರಿಗೆ ಚಪ್ಪಾಳೆಯ ಗೌರವ ಸಲ್ಲಿಕೆ ಇರ್ತಿತ್ತು. ಅದಾದ ನಂತರ ಯೋಗ ಮತ್ತು ಸ್ಟೇಜ್ ಫೇರ್ ಪ್ರಾಕ್ಟೀಸ್ ನಡೀತಿತ್ತು. ಅದಾದ ನಂತರ ಚಿತ್ರಕಲೆ ಮತ್ತು ಬೋರ್ ಆಗಬಾರ್ದು ಅಂತ ಆಟ ಆಡಿ ಅವತ್ತಿನ ದಿನ ಮುಗಿಸ್ತಿದ್ವಿ. ಕಲಿಕೆ ಎಷ್ಟು ಮುಖ್ಯನೋ ಕಲ್ತಿದ್ದನ್ನು ಪ್ರೆಸೆಂಟೇಷನ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ಬಳ್ಳಾರಿಯ ಅರಣ್ಯ ಇಲಾಖೆಯಿಂದ ನಮ್ಮ ಸಂಸ್ಥೆಗೆ ಆಹ್ವಾನದ ಮೇರೆಗೆ ನನ್ನ 4 ಸ್ನೇಹಿತರಾದ ಈಶಾನ್, ಪ್ರತೀಕ್, ವರ್ಷಿಣಿ ಮತ್ತು ಬೆಳಕು ಮತ್ತು ನಮ್ಮ ರಾಮು ಸರ್ ಗಣೇಶ ಹಬ್ಬದ ಪ್ರಯುಕ್ತ ಸುಮಾರು 4,000 ಜನರಿಗೆ ಮಣ್ಣಿನ ಗಣಪತಿ ಮಾಡೋದನ್ನು ಹೇಳಿಕೊಟ್ರು. ಮತ್ತು ಆ ಮಣ್ಣಿನಲ್ಲಿ ಬೀಜಗಳನ್ನು ನೆಟ್ಟು ಇಂದಿನ ಗಣೇಶ ನಾಳೆ ವೃಕ್ಷ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯ ನಡೆಸಿದರು. ಅವರಿಗೆ ಅರಣ್ಯ ಇಲಾಖೆಯಿಂದ ಪ್ರಮಾಣ ಪತ್ರ ಸಿಕ್ತು. ಗಣೇಶ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮಗಳು ಇರುವುದು ಸಹಜ. ಅದೇ ರೀತಿ ನಮ್ಮ ಹರಿಹರದ ವಿಜಯನಗರದಲ್ಲಿ ಕೂಡ ಒಂದು ಗಣೇಶ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮ ಇತ್ತು. ಅಲ್ಲಿ ನಾವು ಒಂದು ಪೂರ್ತಿ ದಿನ ಕಾರ್ಯಕ್ರಮ ನಡೆಸಿದ್ವಿ. ಕೊನೆಯದಾಗಿ ತಾಯಿಯ ಮಹತ್ವದ ಕುರಿತು ಒಂದು ನೃತ್ಯ ಮಾಡಿದ್ವಿ. ಅದನ್ನು ಮಳೆ ಬರ್ತಿದ್ರು ಜನ ಒನ್ಸ್ ಮೋರ್ ಅಂತ ನಿಂತು ನೋಡೋಗಿದ್ದಾರೆ. ಆ ಪ್ರೋಗ್ರಾಮ್ನ ನೋಡಿ ನನ್ನ ಚಿಕ್ಕಮ್ಮ ದಾವಣಗೆರೆಯಿಂದ ಅವ್ರ ಮಗಳನ್ನ ಹರಿಹರಕ್ಕೆ ಕ್ಲಾಸಿಗೆ ಕರ್ಕೊಂಡ್ಬರ್ತಿದ್ದಾರೆ. ಅದಾದಮೇಲೆ ದಾವಣಗೆರೆ ರಂಗಮಹಲ್ನಲ್ಲಿ ನಡೆದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ನನ್ನ ಸಹಪಾಠಿಗಳು 1st, 2nd ಮತ್ತು 3rd ಪ್ರೈಸ್ಗಳನ್ನು ಪಡೆದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ತಂದಿದ್ದಾರೆ. ಹಾಗೂ ದಾವಣಗೆರೆಯಲ್ಲೇ ನಡೆದ ಬಾಲ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ಶ್ರದ್ಧಾ ಅಕ್ಕ ಇವರು ಅತ್ಯುತ್ತಮ ವಿದ್ಯಾರ್ಥಿನಿ ಎಂಬ ಪ್ರಶಸ್ತಿ ಪಡೆದರು. ನಿಮ್ಮೆಲ್ಲರ ಪೋಷಕರು ನಮಗೆ ಸರಿಯಾದ ಹಾದಿಯಲ್ಲಿ ಹೋಗಲು, ನಮ್ಮ ಜೀವನದಲ್ಲಿ ಬೆಳಕು ತರಲು ಅವರ ಹಗಲಿರಳು ಪ್ರಯತ್ನಕ್ಕೆ ನನ್ನ ಮತ್ತು ನನ್ನ ಎಲ್ಲ ಸ್ನೇಹಿತರ ಪರವಾಗಿ ದಯಮಾಡಿ ಎಲ್ಲರೂ ಎದ್ದು ನಿಂತು ಅವರಿಗೆ ಚಪ್ಪಾಳೆಯ ಸುರಿಮಳೆಯನ್ನು ಹರಿಸಬೇಕು ಎಂದು ನಾನು ಥ್ಯಾಂಕ್ ಯು. ಎಲ್ಲರೂ ಆಸೀನರಾಗಬೇಕು. ಅದೇ ರೀತಿ ನಮ್ಮ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಶಿಕ್ಷಕರಾದ ನಮ್ಮ ರಾಮು ಸರ್ ಮತ್ತು ಸೌಮ್ಯ ಮೇಡಮ್ ಇವರು ನಮಗೆ ಯೋಗ, ಧ್ಯಾನ, ಚಿತ್ರಕಲೆ, ಒಳ್ಳೆಯ ಮೌಲ್ಯಗಳು, ಒಳ್ಳೆಯ ಆಟಗಳು ಇತ್ಯಾದಿ ತುಂಬ ಒಳ್ಳೆಯ ವಿಷಯಗಳನ್ನು ಕಲಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಆಮೇಲೆ ನಾನು ಈ ವೇದಿಕೆಯಲ್ಲಿ ಒಂದು ಪ್ರಮಾಣ ತೆಗೆದುಕೊಳ್ಬೇಕಂತಿದ್ದೆ. ಅದೇನು ಪ್ರಮಾಣ ಅಂದರೆ, ಆಕಾರದಿಂದ ಆಧಾರವಾದವ್ರನ್ನ ಆಧಾರವಾಗಿಟ್ಕೊಂಡು ನಾನು ಮುಂದೊಂದು ದಿನ ಆಧಾರವಾಗ್ತೀನಿ ಅಂತ ನಿಮ್ಮೆಲ್ಲರನ್ನೂ ಸಾಕ್ಷಿಯಾಗಿಟ್ಕೊಂಡು ಈ ವೇದಿಕೆಯಲ್ಲಿ ನಾನು ಪ್ರಮಾಣ ತೆಗೆದುಕೊಳ್ತೀನಿ. ಕೊನೆಯದಾಗಿ ನನ್ನ ಅಭಿಪ್ರಾಯವೇನೆಂದರೆ, ಶಾಲೆ, ಮಂಟಪ, ಇತರೆ ಜಾಗಗಳಲ್ಲಿ ಕಾರ್ಯಕ್ರಮ ನಡೆಯೋದು ಕಾಮನ್. ಆದರೆ
ಕಾರ್ಯಕ್ರಮ ಇಷ್ಟು ರಿಚ್ ಆಗಿ ಇಷ್ಟು ಲಾಯಲ್ ಆಗಿ ನಡೆದಿದ್ದನ್ನು ನಾನು ನೋಡಿದ್ದು ಮೊದಲನೇ ಬಾರಿಗೆ. ಆಮೇಲೆ ಸ್ವಲ್ಪ ಹೊತ್ತು ಹಿಂದೆ ನಾನು ಬೆಳಗ್ಗೆ ಇಲ್ಲಿ ಸರಿಗೊಂದು ಪ್ರಶ್ನೆ ಕೇಳಿದೆ, ಸರ್ ಈ ಕಾರ್ಯಕ್ರಮ ಮುಗಿದ್ಮೇಲೆ ಮುಂದೆ ಆ ಕಾರ್ಯಕ್ರಮ ಅಂತ. ಆವಾಗ ಸರ್ ಹೇಳಿದರು ಇದಿನ್ನು ಪ್ರಾರಂಭ ಅಷ್ಟೇ ಅಂತ. ತುಂಬ ಕಾರ್ಯಕ್ರಮಗಳು ತಾಲೂಕು, ಜಿಲ್ಲಾ, ರಾಜ್ಯ, ದೇಶ ವಿದೇಶಗಳ ಮಟ್ಟಿಗೆ ಬರುತ್ತದೆ. ಅದರ ಹೆಸರೇ ಕಲೆ ಮತ್ತು ಮೌಲ್ಯ ಸ್ಪರ್ಧಾವಲೋಕನ, K&MS. ಆದ್ದರಿಂದ ನಾನು ಇಂತಹ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನನ್ನ ಮುಂದಿನ ಬದುಕಿಗೆ ಒಂದು ಒಳ್ಳೆಯ ದಾರಿ. ನಾನು ಇಂತಹ ಅವಕಾಶಗಳನ್ನು ಆಕಾರ ಆಧಾರನಲ್ಲಾಗಲಿ ಅಥವಾ ಬೇರೆ ಆಧಾರಾಗಲಿ ಸೇರಲು ಬದ್ಧನಾಗಿರ್ತೇನೆ. ನೀವು ಸೇರಿಸಿ, ಇತರರನ್ನು ಸೇರಿಸಿ, ಬೆಳೆಯುವ ಆಕಾರ ನೆರಳಿನ ಆಧಾರ. ಧನ್ಯವಾದಗಳು. ನಮ್ಮ ಆಕಾರ ಆಧಾರ್ ಸಂಸ್ಥೆಯ ಬಗ್ಗೆ ಕಿರುಪರಿಚಯ ಮಾಡಿಕೊಟ್ಟಂತಹ ನಮ್ಮ ಅಭಿನಂದನ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಈಗ ನಮ್ಮ ಸಂಸ್ಥೆಯ ಬೆಳಕು ಹಾಗೂ ರಕ್ಷಾ PG ಇವರಿಂದ ಭರತನಾಟ್ಯ. ದಯವಿಟ್ಟು ಇವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ.
ಆಲದೆಲೆ ರಥ ಸಪ್ತಮಿಗೆ ಎಕ್ಕದೆಲೆ ಕೃಷ್ಣನು ಮಲಗಿದ ಆಲದೆಲೆ ರಥ ಸಪ್ತಮಿಗೆ ಎಕ್ಕದೆಲೆ ಶಿವರಾತ್ರಿ ಜಾಗರಕ್ಕೆ ಬಿಲ್ವದೆಲೆ ಶಿವರಾತ್ರಿ ಜಾಗರಕ್ಕೆ ಬಿಲ್ವದೆಲೆ ಯುಗಾದಿಗೆ ಬೇಕು ಬೇವಿನೆಲೆ ಯುಗಾದಿಗೆ ಬೇಕು ಬೇವಿನೆಲೆ ಎಲೆ ಎಲೆ ಅರಳಿ ಎಲೆ ತೋರಣ ಕಟ್ಟಲು ಮಾವಿನೆಲೆ ಎಲೆ ಎಲೆ ಅರಳಿ ಎಲೆ ಪೂಜೆಯ ಮಾಡಲು ತುಳಸಿ ಎಲೆ ಹೂವನ್ನು ಕಟ್ಟಲು ಪನ್ನೀರೆಲೆ ಪೂಜೆಯ ಮಾಡಲು ತುಳಸಿ ಎಲೆ ಹೂವನ್ನು ಕಟ್ಟಲು ಪನ್ನೀರೆಲೆ ಊಟವ ಮಾಡಲು ಬಾಳೆ ಎಲೆ ಊಟವ ಮಾಡಲು ಬಾಳೆ ಎಲೆ ಊಟದ ನಂತರ ವೀಳ್ಯದೆಲೆ ಊಟದ ನಂತರ ವೀಳ್ಯದೆಲೆ ಎಲೆ ಎಲೆ ಅರಳಿ ಎಲೆ ತೋರಣ ಕಟ್ಟಲು ಮಾವಿನೆಲೆ ಎಲೆ ಎಲೆ ಅರಳಿ ಎಲೆ ಚಪ್ಪರ ಹಾಕಲು ತೆಂಗಿನೆಲೆ ತಂಪು ತಂಪಿಗೆ ಹೊಂಗೆ ಎಲೆ ಚಪ್ಪರ ಹಾಕಲು ತೆಂಗಿನೆಲೆ ತಂಪು ತಂಪಿಗೆ ಹೊಂಗೆ ಎಲೆ ವಿಜಯದಶಮಿಗೆ ಬನ್ನಿ ಎಲೆ ವಿಜಯದಶಮಿಗೆ ಬನ್ನಿ ಎಲೆ ಔಷಧಿಗಾಗಿ ತುಂಬೆ ಎಲೆ ಔಷಧಿಗಾಗಿ ತುಂಬೆ ಎಲೆ 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 ಅರಳಿ ಎಲೆ ತೋರಣ ಕಟ್ಟಲು ಮಾವಿನೆಲೆ ಎಲೆ ಎಲೆ ಅರಳಿ ಎಲೆ ಗಣಪನ ಪೂಜೆಗೆ ಗರಿಕೆ ಎಲೆ ಗೌರಿಯ ತುರುವಿಗೆ ತಾಳೆ ಎಲೆ ಗಣಪನ ಪೂಜೆಗೆ ಗರಿಕೆ ಎಲೆ ಗೌರಿಯ ತುರುವಿಗೆ ತಾಳೆ ಎಲೆ ಗಮ 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 ಮರುಗದೆಲೆ ಗಮ 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 ಮರುಗದೆಲೆ ಅಡುಗೆಯ ಸ್ವಾದಕ್ಕೆ ಕರಿಬೇವೆಲೆ ಅಡುಗೆಯ ಸ್ವಾದಕ್ಕೆ ಕರಿಬೇವೆಲೆ ಎಲೆ ಎಲೆ ಅರಳಿ ಎಲೆ ತೋರಣ ಕಟ್ಟಲು ಮಾವಿನೆಲೆ ಎಲೆ ಎಲೆ ಅರಳಿ ಎಲೆ ಧನ್ಯವಾದ. ಎಲೆ ಮಹತ್ವದ ಕುರಿತು ಹಾಡನ್ನು ಹಾಡಿದ ಚಿನ್ಮಯ ಅಕ್ಕ ತಂಡದವರಿಗೆ ಧನ್ಯವಾದಗಳು. ಆಕಾರದಿಂದ ಆಧಾರವಾದ ಪ್ರತಿರೂಪದ ಚಿತ್ರವನ್ನು ಬಿಡಿಸಲು ಪ್ರತೀಕ್ ಅಣ್ಣಯ್ಯವರು ಮತ್ತು ಕಲ್ಯಾಣ್ ಕುಮಾರ್ ಅಣ್ಣಯ್ಯವರು ಬರುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಇದು ಯಾರು ಅಂತ ಗೆಸ್ ಮಾಡ್ಬೋದಾ? ಓಕೆ. ತುಂಬ ಚೆನ್ನಾಗಿ ಚಿತ್ರವನ್ನು ಬಿಡಿಸಿದ ಪ್ರತೀಕ್ ಅಣ್ಣ ಮತ್ತು ಕಲ್ಯಾಣ್ ಕುಮಾರ್ ಅಣ್ಣ ಇವರಿಗೆ ಧನ್ಯವಾದಗಳು. ಈಗ ತಾಯಿಯ ಮಹತ್ವದ ಬಗ್ಗೆ ಕುರಿತು ಸೋಲೋ ಡ್ಯಾನ್ಸ್ ಮಾಡಲು ನನ್ನ ಸಹೋದರನಾದ ಚಿನ್ಮಯ್ ಬಣ್ಕಾರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಯಾಕಪ್ಪ ಅಳ್ತಿ?
ಅಳ್ಬಾರ್ದು ಕಣ. ನೋಡ ಎಲ್ಲ ಹೋಗ್ತೀನಿ ನಿನ್ನ ಬಿಟ್ಟು, ಅಳ್ಬಾರ್ದು. ನೋಡ ನೋಡ ನಾನು ಕುಣಿತೀನಿ. ಕುಣಿಲ ನೀನು ಕುಣಿ ಬಾ. ಪೂರ್ತಿ ಉಪವಾಸ ಇರುವೆನು, ನಿನ್ನ ಒಂದು ಅಪ್ಪುಗೆಯೂ ಸಾಕು, ಜಗವನ್ನೆಲ್ಲ ನಾ ಗೆದ್ದು ಬರುವೆನು. ನೂರು ನೂರು ದೇವರು ನಿನ್ನ ಒಳಗೆ ಇರುವರು ಎಂಬ ನಿಜವಾರಿತೆನು ಅಮ್ಮ. ಮಲಗಿದ್ಯಾ ದಿವಸ? ಮಾಲಿಕ 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 ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ. ಮನಕಲಹುವಂತಹ ಡ್ಯಾನ್ಸ್ ಮಾಡಿದ ಚಿನ್ಮಯ ಬಂಕರ್ ಇವರಿಗೆ ಧನ್ಯವಾದಗಳು. ಈಗ ಕ್ಯೂಬ್ ಅನ್ನು 2 ನಿಮಿಷದ ಒಳಗೆ ಸಾಲ್ವ್ ಮಾಡಲು ಬರುತ್ತಿದ್ದಾರೆ ನಮ್ಮ ಅಭಿನಂದನ್ ಅಣ್ಣ ಇವರು. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ 2 ಕ್ಯೂಬ್ನ 2 ನಿಮಿಷದಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಅದು ಈಗ ಸಾಲ್ವ್ ಆಗಿದೆ. ನಾನೀಗ ಅದನ್ನು ನಮ್ಮ ಮುಖ್ಯ ಅತಿಥಿಗಳ ಕೈಯಲ್ಲಿ ಸ್ಕ್ರ್ಯಾಂಬಲ್ ಮಾಡೋಕ್ಕೆ ಕೊಡ್ತಿದ್ದೀನಿ. ಅದಾದ ನಂತರ ಅದನ್ನು ನಾನು ನಿಮಗೆ 2 ನಿಮಿಷದಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಇದೆರಡು ಪೂರ್ತಿ ಸ್ಕ್ರ್ಯಾಂಬಲ್ ಆಗಿದೆ. ಸೊ 2 ನಿಮಿಷ ಟೈಮರ್ ಇಲ್ಲಿ ಹಿಂದೆ ಸ್ಕ್ರೀನಲ್ಲಿ ರನ್ ಆಗುತ್ತೆ. ನೀವು ನಿಮ್ಮ ಮೊಬೈಲ್ಗಳಲ್ಲಿ ಟೈಮರ್ ಇಟ್ಕೊಂಡು ಚೆಕ್ ಮಾಡ್ಬೋದು. ನೋಡಿ, 2 ಕ್ಯೂಬ್ಗಳನ್ನ ಅತಿಥಿಗಳ ಕೈಯಲ್ಲಿ ಕೊಟ್ಟು ಸ್ಕ್ರ್ಯಾಂಬಲ್ ಮಾಡಿಸಿದ್ವಿ. ಇದನ್ನ 2 ನಿಮಿಷದಲ್ಲಿ 2 ಕ್ಯೂಬ್ನ ಸಾಲ್ವ್ ಮಾಡ್ತಾರೆ. ಇದರಿಂದ ನಮ್ಮ IQ ಪವರ್ ಹೆಚ್ಚಾಗ್ತಾ ಹೋಗುತ್ತೆ. ಚಪ್ಪಾಳೆ. ನೋಡಿ, ಈಗ 1 ಕ್ಯೂಬ್ ಸಾಲ್ವ್ ಆಯಿತು. ಈಗ ಕ್ಯೂಬ್ ಸಾಲ್ವ್ ಆಗಿದೆ. ಈಗ ಪಿರಾಮಿಡ್ ಕ್ಯೂಬ್ನ ಸಾಲ್ವ್ ಮಾಡ್ತಾ ಇದ್ದಾರೆ. ಸೆಕೆಂಡಲ್ಲಿ 2 ಕ್ಯೂಬ್ನ ಸಾಲ್ವ್ ಮಾಡಿದ್ದಾರೆ. ಆದರೆ ಅವ್ರು ಹೇಳಿದ್ದು 2 ನಿಮಿಷ ಅಂತ. ಆದರೆ ಅದಕ್ಕಿಂತ ಬೇಗ ಸಮಯನ ಅವರು ಕವರ್ ಮಾಡಿದ್ದಾರೆ. ಹಾಗಾಗಿ ಇವ್ರಿಗೆ ಮೂಲಕ ಅಭಿನಂದಿಸೋಣ. ಥ್ಯಾಂಕ್ ಯು. ಕಡಿಮೆ ಸಮಯದಲ್ಲಿ ಕ್ಯೂಬ್ ಸಾಲ್ವ್ ಮಾಡಿದಂತಹ ಅಭಿನಂದನ್ ಇವರಿಗೆ ಧನ್ಯವಾದಗಳು. ಈಗ 30 ಸೆಕೆಂಡಲ್ಲಿ ಕಾನ್ಸಂಟ್ರೇಷನ್ ಪವರ್ ಯಾವ ಥರ ಇರುತ್ತೆ ಅನ್ನೋದನ್ನ ಗ್ಲಾಸ್ ಪಿರಮಿಡ್ ಮೂಲಕ ತೋರಿಸಲು ನನ್ನ ಸಹೋದರಿಯಾದ ಚಿನ್ಮಯಿ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಚಿನ್ಮಯ್. ನಾನು ಈಗ 30 ಸೆಕೆಂಡ್ಸಲ್ಲಿ ನಾನು ಈಗ ಪಿರಮಿಡ್ ಕಟ್ತೀನಿ. ನೀವು ಅದನ್ನು ನೋಡ್ತೀರಾ? ನೀವು ಟೈಮಿಂಗ್ಸ್ ಇಟ್ಕೋಬೋದು ಮೊಬೈಲಲ್ಲಿ. ಥ್ಯಾಂಕ್ ಯು. ನಮ್ಮ ಸರ್ ಹೇಳಿದರು 1 ನಿಮಿಷದಲ್ಲಿ ಇದನ್ನು ಮಾಡು ಅಂತ. ಸೊ ನಾನು 1 ನಿಮಿಷದೊಳಗಡೆ 30 ಸೆಕೆಂಡ್ಸಲ್ಲಿ ಮಾಡೋಣ ಅಂತ ನಾನು ಇದನ್ನು ಟ್ರೈ ಮಾಡಿದ್ದೆ. ಸೊ ಅದು ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇದರಿಂದ ನಮ್ಮ ಸ್ಟಡೀಸಿಗೆ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ನಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡ್ಬೋದು.
ಕಡಿಮೆ ಸಮಯದಲ್ಲಿ ಗ್ಯಾಸ್ ಪಿರಮಿಡ್ ಅನ್ನು ಕಟ್ಟಿದ ಚಿನ್ಮಯಕ್ಕ ಇವರಿಗೆ ಧನ್ಯವಾದಗಳು. ಒಂದು ಕಾರ್ಯಕ್ರಮ ಅಂತ ಬಂದಾಗ ಅದರಲ್ಲಿ ಅತಿಥಿಗಳ ಪಾರ್ಟ್ ಮೇನ್ ಆಗಿರುತ್ತೆ. ಸೊ ಆದ್ದರಿಂದ ನಮ್ಮ ಅತಿಥಿಗಳಾದ TSS ಸ್ವಾಮಿ ಸರ್, ಅನುಷಾ ಅಕ್ಕ ಹಾಗೂ ನಮ್ಮ ಶಿಕ್ಷಕರಾದ ರಾಮು ಸರ್ ಹಾಗೂ ಸೌಮ್ಯ ಮ್ಯಾಮ್ ನಮ್ಮ ಕಾರ್ಯಕ್ರಮದ ಬಗ್ಗೆ ಹಾಗೂ ನಮ್ಮ ಆಕಾರ್ ಆಧಾರ್ ಸಂಸ್ಥೆಯ ಬಗ್ಗೆ ಒಂದೆರಡು ಹಿತನುಡಿಗಳನ್ನ ಆಡಬೇಕಾಗಿ ನಮ್ಮ ಮುಖ್ಯ ಅತಿಥಿಗಳಾದ TSS ಸ್ವಾಮಿ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೆ. ಇಲ್ಲಿ ಸೇರಿರ್ತಕ್ಕಂಥ ಮುಖ್ಯವಾಗಿ ನಮ್ಮ ಯುವ ಪ್ರತಿಭೆಗಳು, ಅಂದರೆ ನಮ್ಮ ಸಣ್ಣ ಮಕ್ಕಳು ಮತ್ತು ಅವ್ರನ್ನ ಕರ್ತಂತಕ್ಕಂಥ ತಂದೆ ತಾಯಿಗಳು, ಅಜ್ಜ ಅಜ್ಜಂದಿರುಗಳು ಮತ್ತು ಮುಖ್ಯವಾಗಿ ತಾಯಿಗಳು, ಇಲ್ಲಿ ಬಂದಿರತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ರಾಮು ಅವರು, ಅವ್ರ ಮನೆಯವರು ಮತ್ತು 99% ನಮ್ಮ 98% ತೆಗೆದಿರ್ತಕ್ಕಂಥ ಯುವ ಪ್ರತಿಭೆ, ಇವರೆಲ್ಲರಿಗೂ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಆಕಾರ್ ಆಧಾರ್ ಅಂತ ಒಂದು ಸಂಸ್ಥೆ ಹುಟ್ಟಾಕಿರ್ತಕ್ಕಂಥ ರಾಮು ಅವರು ಮತ್ತು ಅವ್ರ ಮನೆಯವರು ಪರಿಶ್ರಮ ತುಂಬ ಇದೆ. ಇಲ್ಲಿ ಏನಾಗುತ್ತೆ ಅಂತ ಮಕ್ಕಳಿಗೆ ಮೌಲ್ಯ ಆಧಾರಿತ ಶಿಕ್ಷಣ ಕೊಡಬೇಕು ಅನ್ನೋದು ಅವ್ರದ್ದು ಮುಖ್ಯ ಉದ್ದೇಶ. ಏನಿದು ಮೌಲ್ಯ ಆಧಾರಿತ ಶಿಕ್ಷಣ ಅಂತಂದರೆ, ನಾವು ಕ್ಲಾಸಿಗೆ ಹೋಗ್ತೀವಿ, ಕಲಿತೀವಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಸೈನ್ಸ್ ಅಂತ ಹಲವಾರು ಸಬ್ಜೆಕ್ಟ್ಸ್ಗಳಿರ್ತವೆ, ಕಲಿತೀವಿ. ಅದಲ್ದಲೆ ಮೌಲ್ಯ ಶಿಕ್ಷಣ, ಅದನ್ನು ಯಾವ ಥರ ಕಲಿಯೋದು, ಇದು ಕಲಿತಾಗ ನಮ್ಮ ಸಮಾಜಕ್ಕೆ, ನಮಗೆ ಮೊದಲೇ ಯಾವ ಥರ ಹೆಲ್ಪ್ ಆಗುತ್ತೆ, ನಮ್ಮ ಸಮಾಜಕ್ಕೆ ಯಾವ ಥರ ಹೆಲ್ಪ್ ಆಗುತ್ತೆ, ಅದರಿಂದ ನಮ್ಮ ಕುಟುಂಬನೂ ಹೇಗೆ ಮುಂದೆ ತಗೊಂಡು ಹೋಗ್ಬೋದು ಅನ್ನೋದು ಕೂಡ ಇವ್ರು ಕಲಿಸ್ತಿದ್ದಾರೆ. ಈಗಾಗಲೇ ಮಾತಾಡ್ತಾ ಕೇಳಿದೆ, ಈ ಸಂಸ್ಥೆಯಲ್ಲಿ ಈಗ 23 ಜನ ತೇರ್ಗಡೆ ಆಗಿರುತ್ತಾರಂತೆ. ಅವರೆಲ್ಲರೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಚಿತ್ರಕಲೆ ಅನ್ನೋ ಒಂದು ಸೊಬಗನ್ನು ಅವರು ಕಲಿತು, ಅದಲ್ದಲೆ ಆಗಲೇ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳಿದರು, ನಮ್ಮ ಯೋಗ ಕಲಿಸ್ಕೊಡ್ತೀವಿ, ಜ್ಞಾನ ಕಲಿಸ್ಕೊಡ್ತೀವಿ, ಧ್ಯಾನವನ್ನು ಮಾಡೋದು ಕಲಿಸ್ಕೊಡ್ತೀವಿ ಅಂತೇಳಿ. ಸೊ ಇದೆಲ್ಲದು ಸುಮ್ಮನೆ ಬರೋದಿಲ್ಲ. ಅವರು ಪಟ್ಟಿರ್ತಕ್ಕಂಥ ಪರಿಶ್ರಮದಿಂದ ನಮ್ಮ ಸಮಾಜ ತುಂಬ ಚೆನ್ನಾಗಿರಬೇಕು, ಮಕ್ಕಳು ಮುಂದೆ ಬಂದು ಅವರು ಮತ್ತೆ ಬೇರೆಯವರಿಗೆ ಆಧಾರ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಇವರು ಈ ಸಂಸ್ಥೆ ನಡೆಸ್ತಿದ್ದಾರೆ. ಇವರಿಗೆ ಭಾಳ ಒಳ್ಳೆಯದಾಗಲಿ, ಇದೇ ಥರ ಮುಂದೆ ಒಳ್ಳೊಳ್ಳೆ ಫಂಕ್ಷನ್ಸ್ಗಳು ಮಾಡಿ ಮಕ್ಕಳನ್ನ ಮುಂದೆ ತರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಿದ್ದೀನಿ. ಈ ಮೌಲ್ಯ ಶಿಕ್ಷಣ ಆಧಾರ ಅಂತಂದರೆ ಇದು ತುಂಬ ಒಂದು ಹೊಸ ವಿಷಯನೇ ಅಂತ ಅನ್ನೋ ಥರ ಕೇಳ್ತಿದ್ದಾರೆ. ನಾವೆಲ್ಲ ಸಣ್ಣರಿದ್ದಾಗ ಓದ್ತಿದ್ವಿ, ನಮಗೆ ಸಬ್ಜೆಕ್ಟ್ ಅಲ್ದಲೇ ಬೇರೆದು ಕೂಡ ಹೇಳ್ಕೊಡ್ತಿದ್ರು. ಇವಾಗ ಸಬ್ಜೆಕ್ಟ್ ಮಾತ್ರ ಹೇಳ್ಕೊಡೋದಷ್ಟೇ ನಮ್ಮ ಸ್ಕೂಲ್ಸ್ಗಳು ಅದನ್ನು ಹೇಳ್ತಿದ್ದಾರೆ, ನಾವು ಬರೀ ಸಬ್ಜೆಕ್ಟ್ ಅಷ್ಟೇ ಹೇಳ್ಕೊಡೋದು ಅಂತ. ಅದ್ರ ಜೊತೆ ಫಿಸಿಕಲ್ ಎಜುಕೇಷನ್ ಆಗಲಿ, ಆರ್ಟ್ ಆ್ಯಂಡ್ ಕಲ್ಚರ್ ಆಗಲಿ, ನಮ್ಮ ಬೆಳೆದು ಬಂದಿರತಕ್ಕಂಥ ರೀತಿ ನೀತಿ ಆ ಥರ ಇದೆ, ನಾವು ಮುಂದೆ ಆ ಥರ ರೀತಿ ನೀತಿಯಲ್ಲಿರಬೇಕು ಅನ್ನೋದನ್ನು ಆ ಮೌಲ್ಯ ಶಿಕ್ಷಣ ಬರ್ತಿಲ್ಲ. ಇವರು ಅದನ್ನು ಮಾಡ್ತಿದ್ದಾರೆ, ಅವ್ರು ಒಳ್ಳೇದಾಗಲಿ ಅಂತ ಹೇಳ್ತಾ ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಥವಾ ಒಂದು ಕತೆ ಅಂತ ಅನ್ಕೋಬೋದು ಇದನ್ನ. ಇಲ್ಲಿ ಯಾರು ಹನುಮಂತು ಅಂತ ಹೆಸರಿದ್ದೀರಾ? ಹನುಮಂತು ಅಥವಾ ಆಂಜನೇಯ ಅಂತ ಯಾರು ಇಲ್ಲಲ್ಲ? ಓಕೆ, ನಾನು ಹೇಳಕ್ಕೆ ಹೊರಟಿರೋದು ನಮ್ಮ ಆಂಜನೇಯ ಸ್ವಾಮಿ ಭಗವಂತ. ಅವನು ಸಣ್ಣನಿದ್ದಾಗ ತುಂಬ ತುಂಟಾಟ ಮಾಡ್ತಿದ್ದಂತೆ. ತುಂಬ ತುಂಟಾಟ ಅಂತ ಅಂದರೆ ಋಷಿ ಮುನಿಗಳು ಅಲ್ಲಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಏನೋ, ಅಲ್ಲಿ ಪೂಜೆ ಪುನಸ್ಕಾರಗಳು ಆಗಲಿ, ಆಮೇಲೆ ಬೇರೆ ಬೇರೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಅವನು ಹೋಗಿ ಅಗ್ಲಗ್ಲ ಅಡ್ಡಿಪಡಿಸ್ತಿರ್ತಾನೆ. ಅವನ ಕುಂಡಗಳಿಗೆ ಹೋಗಿ ಅವನು ಬೆಂಕಿನೇ ಮುಚ್ಚಾಕ್ತಿರ್ತಾನಂತೆ, ಅಂದರೆ ನಂದಿಸ್ಬಿಡ್ತಿರ್ತಾನಂತೆ. ಬೆಂಕಿ ಇಲ್ದಂಗೆ ಅವನ ಕುಂಡಗಳು ಮಾಡಿದರೆ ಅದು ಪ್ರತಿಫಲ ಸಿಗೋದಿಲ್ಲ ಅಂತ ಅವ್ರದ್ದು ಅಭಿಪ್ರಾಯ. ಋಷಿ ಮುನಿಗಳು ಅದನ್ನು ನಮ್ಮ ಮಗ, ನಮ್ಮ ಇದು ಏನೋ ಇಲ್ಲೇ ಆಟ ಆಡ್ತಕ್ಕಂಥ ಹುಡುಗ ಅಂತ ಹೇಳ್ಬಿಟ್ಟು ಭಾಳ ದಿವಸ ಹಂಗೆ ಅದನ್ನು ಹೇಳಿದ್ರು, ಅವನು ಸರಿಪಡಿಸ್ಕೊಳ್ಳಿಲ್ಲ. ಬಟ್ ಅದೇ ಟೈಮಲ್ಲಿ ಒಂದು ಬೇರೆ ಕಡೆಯಿಂದ ಬಹಳ ದೊಡ್ಡ ಋಷಿ ಮುನಿಗಳು ಅಲ್ಲಿಗೆ ಬರ್ತಾರೆ. ಬಂದು ಅವನ ಕುಂಡಗಳನ್ನು ಮಾಡ್ತಿರ್ಬೇಕಾದ್ರೆ ಅದೇ ರೀತಿ ಅವನು ಬಂದು ಅದು ಲೋಕ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಹೋಮ, ಆ ಹೋಮನ ಬೆಂಕಿ ನಂದಿಸ್ಬಿಡ್ತಾನಂತ. ಯಾರು? ಆಂಜನೇಯ ಸ್ವಾಮಿ. ಅವರಿಗೆ ತುಂಬ ಕೋಪ ಬರುತ್ತೆ. ಕೋಪದಲ್ಲಿ ಒಂದು ಶಾಪ ಕೊಡ್ತಾರೆ, ನಿನಗಿರ್ತಕ್ಕಂಥ ಈ ಏನು ಶಕ್ತಿ ಇದೆಯಲ್ಲ ಅದು ನಿನಗೆ ಮರೆತು ಹೋಗಲಿ ಅಂತೇಳಿ.
ಅವರು ಈ ವಿಷಯ ಅವ್ರ ತಾಯಿ ಗೊತ್ತಾಗುತ್ತೆ. ಆ ತಾಯಿ ಏನು ಮಾಡ್ತಾರೆ ಅಂದರೆ ಬಂದು ಋಷಿಮುನಿಗಳ ಹತ್ರ ಬೇಡ್ಕೊಂಡು ಅವ್ರಿಗೆ ಹೊಂದಿಸುತ್ತಾ, ಇದು ಯಾವ ಥರ ನನಗೆ ನನ್ನ ಮಗುಗೆ ಶಾಪ ಕೊಟ್ಬಿಟ್ಟಪ್ಪ ನೀನು, ಅದನ್ನು ಪರಿಹಾರ ಯಾವ ಥರ ಅಂತ ಕೇಳಿದಾಗ ಅವಾಗ ಹೇಳ್ತಾರಂತೆ ಅವರು, ಅವನಿಗಿರ್ತಕ್ಕಂಥ ಪ್ರತಾಪ ಆಮೇಲೆ ಶಕ್ತಿ ಎಲ್ಲದು ಅವನಿಗೆ ಜ್ಞಾಪಕ ಆಗುತ್ತೆ. ಯಾವಾಗ ಅಂತಂದರೆ ಅವನಿಗೆ ಸರಿಯಾದ ಸಮಯ ಬಂದಾಗ ಒಬ್ಬರು ಹೇಳ್ತಾರೆ, ಅದನ್ನು ಹೇಳಿದಾಗ ಅವನಿಗೆ ವಾಪಸ್ ಬರುತ್ತೆ ಅನ್ನೋ ಒಂದು ವಿಷಯ ಅವ್ರ ತಾಯಿಗೆ ಹೇಳ್ತಾರೆ. ಸೊ ಅದು ಯಾವಾಗ ಬರುತ್ತೆ ಅಂತ ಅಂದರೆ, ರಾಮ ಲಕ್ಷ್ಮಣ ಶ್ರೀಲಂಕೆ ಅಂತೇನು ಕರಿತೀವಲ್ಲ, ಲಂಕೆಗೆ ಹೋಗ್ಬೇಕಾದ್ರೆ ಸೇತುವೆ ಕಟ್ಬೇಕಾಗತ್ತೆ. ಸೇತುವೆ ಕಟ್ಬೇಕಾದ್ರೆ ಸುಗ್ರೀವ, ವಾಲಿ ಆಮೇಲೆ ಜಾಂಬವಂತ ಅಂತ ಇರ್ತಾರೆ. ಅವರು ಇದನ್ನು ಕಟ್ಬೇಕಾದ್ರೆ ಅಂಥ ಇಂಥರಿಂದ ಸಾಧ್ಯತೆ ಇಲ್ಲ, ಬಹಳ ಮಹತ್ವ ಹೊಂದಿರತಕ್ಕಂಥ ಪರ್ಸನಿಂದನೇ ಇದು ಆಗ್ತಕ್ಕಂಥ ಕಾರ್ಯ ಅಂತ ಅಂದು ಅವನಿಗೆ ಅದನ್ನು ಅರಿವು ಮಾಡ್ತಾರೆ. ನೀನು ಭಾಳ ಪ್ರತಾಪಶಾಲಿ, ಶಕ್ತಿಶಾಲಿ, ನೀನೇನು ಬೇಕಾದ್ರೂ ಮಾಡ್ಬೋದು, ಅದರಿಂದ ನೀನು ಶಕ್ತಿಯಿಂದ ಇದನ್ನು ಸೇತುವೆ ಕಟ್ಟೋಣ, ಶ್ರೀಲಂಕಾಗೆ ಹೋಗೋಣ, ಹೋಗಿ ಅಲ್ಲಿ ಯುದ್ಧ ಮಾಡಿ ಸೀತೆಯನ್ನು ಕರ್ಕೊಂಬರೋಣ ಅನ್ನೋ ಒಂದು ಆ ಟೈಮಲ್ಲಿ, ಆ ಸಮಯದಲ್ಲಿ ಅದನ್ನು ಇನ್ಫಾರ್ಮೇಷನ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವನಿಗೆ ಆ ಶಕ್ತಿ, ಆ ಪ್ರಭಾವ ಅದೆಲ್ಲದು ವಾಪಸ್ ಬರುತ್ತೆ. ವಾಪಸ್ ಬಂದಾಗ ಅದೇ ರೀತಿ ಅವನು ಹೋಗ್ಬಿಟ್ಟು ಯುದ್ಧ ಮಾಡಿ ಸೀತಾ ಮಾತನ ಉಳಿಸ್ಕೊಂಡು ಬರ್ತಾನೆ. ಅದೇ ಥರ ಲಕ್ಷ್ಮಣ ಸತ್ತಾಗ ಪರ್ವತನೇ ಎತ್ಕೊಂಬರ್ತಕ್ಕಂಥ ಒಂದು ಶಕ್ತಿ ಅವನಲ್ಲಿರುತ್ತೆ. ಸೊ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದರೆ, ಸಣ್ಣ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಎಲ್ಲರೂ ಒಂದೇ ರೀತಿಯಲ್ಲಿ ಬೆಳೀತಿರ್ತಾರೆ. ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಎನ್ವೈರ್ಮೆಂಟ್ ಅವರಿಗೆ ಭಾಳ ಎಫೆಕ್ಟ್ ಮಾಡುತ್ತೆ. ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಕ್ಕರೆ ಚೆನ್ನಾಗಿ ಬೆಳೀತಾರೆ, ಕೆಟ್ಟ ಫ್ರೆಂಡ್ಸ್ಗಳು ಸಿಕ್ಕರೆ ಕೆಟ್ಟ ದಾರಿ ಹಿಡಿತಾರೆ. ಬಟ್ಟು ಅವ್ರ ತಾಯಿಗಳಾಗಲಿ ಅಥವಾ ತಂದೆಗಳಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಒಬ್ಬ ಉತ್ತಮ ಮನುಷ್ಯ ಅವರಿಗೆ ಅವಾಗವಾಗ ಅರಿವು ಮಾಡ್ತಿರ್ಬೇಕು, ನೀನು ಯಾವ ದಾರಿಯಲ್ಲಿ ನಡೀತಿದ್ಯಾ, ಏನು ಮಾಡ್ಕೊಳ್ತಿದ್ಯಾ, ಇದು ಕರೆಕ್ಟು ಪಾತೋ ಅಥವಾ ಇಲ್ಲೋ ಅಂತೇಳಿ. ಅವಾಗ ಏನಾಗುತ್ತೆ, ಅವನಲ್ಲಿರ್ತಕ್ಕಂಥ ಪ್ರತಿಭೆ, ಅವನಲ್ಲಿರ್ತಕ್ಕಂಥ ಕಲೆ ಹೊರಗೆ ಬರುತ್ತೆ. ಆ ಒಂದು ಕೆಲಸನ ನಮ್ಮ ರಾಮು ಅವರು ಮತ್ತು ಅವ್ರ ಮನೆಯವರು ಮಾಡ್ತಿದ್ದಾರೆ. ಈ ಆಕಾರ ಆಧಾರ್ ಸಂಸ್ಥೆ ಮಾಡ್ತಿದೆ. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೇ ಥರ ನಾನು ಒಂದು ಕಿವಿ ಮಾತನ್ನು ನಮ್ಮ ತಂದೆ ತಾಯಿಗಳಿಗೆ ಅಥವಾ ಅವ್ರ ಪೇರೆಂಟ್ಸ್, ಪೋಷಕರಂತೇನಿದಾರಲ್ಲ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಿನ ವಾತಾವರಣ ಏನಾಗಿದೆ, ಟಿಪ್ ಆಫ್ ಎ ಫಿಂಗರ್ ಟಿಪ್ಪಲ್ಲಿ ಎಲ್ಲ ಥರದ ಇನ್ಫಾರ್ಮೇಷನ್ಸ್ಗಳು ಸಿಗ್ತಿದ್ದಾವೆ. ಅದು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಮೊಬೈಲ್ ಅನ್ನೋದಂತೂ ಈಗ 2-3 ಮೊದಲೇ ಒಂದು ಮೊಬೈಲ್ ಇಟ್ಕೊಳ್ಳೋದು ಭಾಳ ಕಷ್ಟ ಆಗಿತ್ತು. 2-3 ಮೊಬೈಲ್ ಇಟ್ಕೊಂಡು ಅಡ್ಡಾಡ್ತಿದ್ವಿ. ಅವಾಗ ಆಕ್ಸೆಸಬಿಲಿಟಿ ಭಾಳ ಈಸಿ ಆಗಿದೆ ಮಕ್ಕಳಿಗೆ. ಆ ಹೊತ್ತಿನಲ್ಲಿ ನಾವು ಮೌಲ್ಯ ಶಿಕ್ಷಣ ಆಧಾರಿತ ಕೊಡ್ಬೇಕಾದ್ರೆ ಅದು ಮನೆಯಿಂದನೇ ಸ್ಟಾರ್ಟ್ ಆಗಬೇಕು. ಮನೆಯಿಂದ ಹೆಂಗೆ ಸ್ಟಾರ್ಟ್ ಆಗುತ್ತೆ, ನಾವು ಅಲ್ಲಿ ಕುತ್ಕೊಂಡಿರ್ತೀವಿ, ಕುತ್ಕೊಂಡು ಯಾರೋ ಬಂದಿರ್ತಾರೆ, ಯಾರೋ ಸಾಲಗಾರರು ಅಥವಾ ದುಡ್ಡು ಕೊಟ್ಟಿರೋರು ಇರ್ಬೋದು, ನಮ್ಮ ಪಕ್ಕದಲ್ಲಿ ನಮ್ಮ ಮಗ ಇರ್ತಾನೆ, ಹೆಂಡ್ತಿಗೆ ಹೇಳಿ ನಾನಿಲ್ಲ ಅಂತ ಹೇಳು ಅಂತ ಹೇಳ್ಸೋದು. ಅದನ್ನು ಮಗ ಅಬ್ಸರ್ವ್ ಮಾಡ್ತಿರ್ತಾನೆ, ಮಕ್ಕಳು ಅಬ್ಸರ್ವ್ ಮಾಡ್ತಿರ್ತಾರೆ. ಅದೇ ಥರ ಫೋನಲ್ಲಿ ಇಲ್ಲ ನಾನು ಇಲ್ಲೇ ಇದ್ದೀನಿ ಅನ್ನೋದು ಅವ್ರು ಇಲ್ಲೇ ಪಕ್ಕದಲ್ಲೇ ಕುತ್ಕೊಂಡಿರೋದು. ಟ್ರಾಫಿಕಲ್ಲಿ ಹೋಗ್ತಿರ್ಬೇಕಾದ್ರೆ ಸಿಗ್ನಲ್ ಇರುತ್ತೆ, ಆ ಸಿಗ್ನಲಲ್ಲಿ ಸಿಗ್ನಲ್ ಮುರಿಬಾರ್ದು ಅಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ, ಸಿಗ್ನಲ್ ಮುರಿಯೋದೇ ನಮ್ಮ ಉದ್ದೇಶ ಅನ್ನೋ ಥರ ಅವ್ರನ್ನ ಕರ್ಕೊಂಡು ಹೋಗೋದು. ಸೊ ಈ ಥರದ್ದು ಮೌಲ್ಯ ಶಿಕ್ಷಣ ಫಸ್ಟ್ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಬೇಕಾಗುತ್ತೆ. ನಾವು ಯಾವ ವಾತಾವರಣದಲ್ಲಿ ಕೂತ್ಕೊಂಡಿದ್ದೀವಿ, ಏನು ಮಾತಾಡ್ತಿದ್ದೀವಿ, ಅದನ್ನು ನೋಡೇ ನಮ್ಮ ಮಕ್ಕಳುಗಳು ಕಲಿಯೋದು. ಸೊ ಅದಕ್ಕೋಸ್ಕರ ಈಗಿನ ವಾತಾವರಣದಲ್ಲಿ ತುಂಬ ಸೂಕ್ಷ್ಮವಾಗಿ ನಾವೇನು ಮಾಡ್ತಿದ್ದೀವಿ ಅದನ್ನೇ ನಮ್ಮ ಮಕ್ಕಳು ಕಲಿತಾರೆ ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಅದನ್ನು ಅವರಿಗೆ ದಾರಿ ಎರಿಬೇಕಾಗತ್ತೆ. ಇದೇ ಥರ ನಾವೆಲ್ಲರೂ ಮಾಡಿದ್ವಿ ಅಂತಂದರೆ ಒಳ್ಳೆ ವ್ಯಕ್ತಿಗಳಾಗ್ತಾರೆ, ಒಳ್ಳೆ ಸಮಾಜ ಕಟ್ಬೋದು, ಒಳ್ಳೆ ಸಮಾಜದಿಂದ ಒಳ್ಳೆ ರಾಜ್ಯ ಆಗುತ್ತೆ, ಒಳ್ಳೆ ರಾಜ್ಯದಿಂದ ಒಳ್ಳೆ ದೇಶ ಉದ್ಧಾರ ಆಗುತ್ತೆ, ದೇಶದಿಂದ ಈ ವಿಶ್ವನೇ ಉದ್ಧಾರ ಆಗುತ್ತೆ. ಸೊ ಈ ಥರದ್ದು ಮೌಲ್ಯದ ಆಧಾರಿತ ಒಂದು ಇದನ್ನು ಕಲ್ತ್ಕೊಳ್ಳೋಣ ಅಂತ ಇವತ್ತು ಹೇಳ್ತಾ, ನನಗೆ ಕೊಟ್ಟಿರ್ತಕ್ಕಂಥ ಒಂದು ಈ ಸಮಯಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇದನ್ನು ಹೇಳ್ತಾ ನಂದು ಏನು ಹೇಳಬೇಕು ಅಂತಿದ್ನ ಅದೊಂದು ವಿಷಯ ಮರೆತೆ. ಇಲ್ಲಿ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ನಾನು ಆಗಲೇ ಹೇಳಿದೆ, ನಾವೇ ಟ್ರಾಫಿಕ್ ಸಿಗ್ನಲ್ನ ಮುರಿತೀವಿ ಅಂತೇಳಿ. ಅದೇ ರೀತಿ ನಮ್ಮ ವೆಹಿಕಲ್ಸ್ಗಳು ನಾವು ಹೊಡ್ಕೊಂಡು ಹೋಗ್ತಿರ್ತೀವಿ, ನಮ್ಮ ವೆಹಿಕಲ್ಸ್ಗಳಿಗೆ ಜೊತೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಬಿಡಲಿಕ್ಕೆ ಅಥವಾ ಎಲ್ಲ ಹೋಗ್ತಿರ್ತೀವಿ, ಅಥವಾ ತರಕಾರಿ ತರಕ್ಕೆ ಹೋಗ್ತಿರ್ತೀವಿ.
ಆ ವೆಹಿಕಲ್ಸ್ಗಳನ್ನ ಸರಿಯಾಗಿ ಮೇಂಟೈನ್ ಮಾಡೋದು ನಮ್ಮ ಒಂದು ಕರ್ತವ್ಯ. ಯಾಕೆಂದರೆ ಪಿರಿಯಡಿಕ್ ಮೇಂಟೆನೆನ್ಸ್ ಇರುತ್ತೆ. ನೀವು ಹೊಸ ವೆಹಿಕಲ್ ತಗೊಂಡ್ರಿ ಅಂದರೆ ಅಲ್ಲಿಂದ 1,000 ಕಿಲೋಮೀಟ್ರಿಗೆ, 3,000 ಕಿಲೋಮೀಟ್ರಿಗೆ, 6,000 ಕಿಲೋಮೀಟ್ರಿಗೆ ಆ ಥರದ್ದು ಒಂದು ಪಿರಿಯಡಿಕ್ ಮೇಂಟೆನೆನ್ಸ್ ಅಂತ ಕೊಟ್ಟಿರ್ತಾನೆ. ಆ ಪಿರಿಯಡಿಕ್ ಮೇಂಟೆನೆನ್ಸ್ ಮಾಡಲಿಲ್ದಾಗ ವೆಹಿಕಲ್ ಆಲ್ಸೋ ವಿಲ್ ಗೆಟ್ ಫೇಲ್ಡ್. ವೆಹಿಕಲ್ಲು ನಾವೆಲ್ಲ ಹೋಗ್ಬೇಕು ಅನ್ನೋ ಟೈಮಲ್ಲಿ ಸ್ಟಾರ್ಟ್ ಆಗೋಲ್ಲ, ಅಥವಾ ಎಲ್ಲೋ ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳೋದು, ಈ ಥರದ್ದು ಫೇಲ್ಯೂರ್ಸ್ ಆಗುತ್ತೆ. ಅದಕ್ಕೆ ಪಿರಿಯಡಿಕ್ ಮೇಂಟೆನೆನ್ಸ್ ಅಂತ ಕರಿತೀವಿ. ಸೊ ಈ ಥರದ್ದು ಮೇಂಟೆನೆನ್ಸು ಕೂಡ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ, ನಾನು TS ಎಂಟರ್ಪ್ರೈಸಸ್ ಯಮಹಾ ಶೋರೂಮ್ ಮಾಲೀಕನಾಗಿ ಇಲ್ಲಿ ಬಂದಿರತಕ್ಕಂಥ ನಮ್ಮ ಪೇರೆಂಟ್ಸ್ಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ಅನುಕೂಲ ಆಗಲಿ ಅಂತೇಳಿ ಕೆಲವು ಆಫರ್ಸ್ಗಳು ಮಾಡಿದ್ದೀವಿ. ಅದನ್ನ ಲೀಫ್ಲೆಟಲ್ಲಿ ನಿಮಗೆ ಕೊಡ್ತೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅಟ್ಲೀಸ್ಟ್ ಒಂದು ಸತಿ ನಮ್ಮ ಶೋರೂಮಿಗೆ ಬಂದೋಗ್ರಿ, ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಯಾರು ಇಂಟ್ರೆಸ್ಟ್ ಇದ್ದರೆ ಕಳಿಸ್ಕೊಡ್ರಿ. ನಾವೇನು ಆಫರ್ ಬರುತ್ತೋ ಅದು ಮಾಡಿ ನಾವು ಸಮಾಜಕ್ಕೆ ಒಂದು ಸಣ್ಣ ಕಾಣಿಕೆ ಕೊಡಲಿಕ್ಕೆ ಹೊರಟಿದ್ದೀವಿ. ಅದಕ್ಕೆಲ್ಲ ನೀವೆಲ್ಲ ನಮಗೆ ಸಹಕರಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈಗ ಸರ್ಗೆ ಸನ್ಮಾನ ಇರುತ್ತೆ, ಆದ್ದರಿಂದ ಸರ್ ಮುಂದೆ. ಇನ್ನೊಂದು ವಿಷಯ ಹೇಳೋದು ಮರ್ತೆ. ಈ ಆಧಾರ್ ಸಂಸ್ಥೆ ಜೊತೆ ನಮ್ಮ BNI ಅಂತೇಳಿ ಒಂದು ಸಂಸ್ಥೆ ಇದೆ, ಬಿಸ್ನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅಂತೇಳಿ. ಆ ಸಂಸ್ಥೆಯಲ್ಲಿರ್ತಕ್ಕಂಥ ಮೆಂಬರ್ಸ್ಗಳು ಕೂಡ ಇದರೊಳಗೆ ಪಾರ್ಟಿಸಿಪೇಟ್ ಮಾಡಿ ನಮ್ಮ ರಾಮು ಅವರಿಗೆ ತುಂಬ ಸಹಯೋಗ ಕೊಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ನಾವೆಲ್ಲರೂ BNI ಸದಸ್ಯರು ಕೂಡ ಇವರಿಗೆ ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ಈ ಏನು ಅವ್ರ ಉದ್ದೇಶ ಇದೆಯಲ್ಲ ಅದು ಈಡೇರಲಿಕ್ಕೆ ನಮ್ಮ ಅಲ್ಪ ಕಾಣಿಕೆಯನ್ನು ಕೊಡೋಣ ಅಂತ ಹೇಳ್ತಾ ನಮ್ಮೆಲ್ಲ ಮೆಂಬರ್ಸ್ಗಳಾದ ರಘು JK ಅವರಿಗೆ, ಚೇತನ್ SP ಅವರಿಗೆ, ನಮ್ಮ ಕಿರಣ್ ಅವರಿಗೆ, ಆಮೇಲೆ ಅಮಿತ್ ಪಾಟೀಲ್ ಅವರಿಗೆ, ಅಮಿತ್ ಕುಮಾರ್ ಅವರಿಗೆ, ಎಲ್ಲರಿಗೂ ರಾಕೇಶ್ ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಇದನ್ನು ತುಂಬ ಚೆನ್ನಾಗಿ ನಡೆಸ್ತಿದ್ದಾರೆ ಅಂತೇಳಿ. ಆಮೇಲೆ ನಮ್ಮ ರಾಮು ಅವ್ರನ್ನ ಸ್ನೇಹಿತರಾದ್ರ ಮಿಲಿಟ್ರಿ ಮ್ಯಾನ್ ಅವರು ಅಲ್ಲಿದ್ದಾರೆ, ಅವರಿಗೂ ಒಳ್ಳೆಯದಾಗಲಿ. ಆಮೇಲೆ ನಮ್ಮ ಸಾಹೇಬ್ರಿಗೆ ಒಳ್ಳೆಯದಾಗಲಿ. ಭಾಳ ಆಟೋಮೊಬೈಲ್ ಸೆಕ್ಟರ್ಸ್ನಾಗೆ ಏನು ವೇಸ್ಟ್ ಇರುತ್ತಲ್ಲ, ವೇಸ್ಟಿಂದ ಅವರು ಬೈಕ್ಸ್ಗಳು ಮಾಡ್ತಾರೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಸಿದ್ದೇಶ್ ಅವರು ಸ್ಕ್ರಾಪ್ ಪಾರ್ಟ್ ಅಂತ ಮಾಡ್ತಾರೆ. ಅದೆಲ್ಲದ ಅವ್ರು ಮೋಸ್ಟ್ಲಿ ಇಲ್ಲಿ ತಂದಿಲ್ಲ ಅನ್ಸುತ್ತೆ. ಒಂದು ಸತಿ ನೆಕ್ಸ್ಟ್ ಇದರೊಳಗೆ ತೋರಿಸಿರ್ತಾರೆ. ಅದು ಧನ್ಯವಾದಗಳು. ಥ್ಯಾಂಕ್ ಯು. ಡ್ರಾಯಿಂಗ್ ಮಾಡಿದಾರಲ್ಲ ಅದ್ರ ಬಗ್ಗೆ ಇಲ್ಲಿ ಮಕ್ಕಳು ಅವರವರ ಪ್ರತಿಭೆಗೆ ತಕ್ಕಂಗೆ, ಕಲೆಗೆ ತಕ್ಕಂಗೆ ಇವತ್ತು ನಾವು ಹಲವಾರು ಉದಾಹರಣೆಗಳು ನೋಡಿದ್ವಿ. ಲೈವ್ ಆರ್ಟ್ ಅಂತೇಳಿ, ಲೈವ್ ಡ್ರಾಯಿಂಗ್ ಅಂತೇಳಿ. ಇಲ್ಲಿ ನಮ್ಮ ರತನ್ ಟಾಟಾ ಅವ್ರಿಗೆ ಇಂಡಿಯಾದ ಲಾಂಛನದ ಬಗ್ಗೆ, ಆಮೇಲೆ ಸುನಿತಾ ವಿಲಿಯಮ್ಸ್ ಅವ್ರ ಬಗ್ಗೆ ಡ್ರಾಯಿಂಗ್ ಮಾಡಿದ್ದಾರೆ. ಇಲ್ಲಿ ಆಗಲೇ ಮಾತಾಡ್ತಿರ್ಬೇಕಾದ್ರೆ ರಾಮು ಅವ್ರು ಹೇಳಿದರು, 2 ಲಕ್ಷ ಈ ಲೈವ್ ಡ್ರಾಯಿಂಗ್ ಅಂತ ಅಥವಾ ಲೈವ್ ಆರ್ಟ್ ಅಂತೇನಿದೆ ಅಲ್ಲ, ಅದಕ್ಕೆ ಒಂದು ಸತಿ ಒಂದು ಚಿತ್ರ ಬರೆದ್ರೆ 2 ಲಕ್ಷದಿಂದ 2.5 ಕೋಟಿ ತನಕ ಇರುತ್ತಂತೆ ಒಂದು ಚಿತ್ರಕ್ಕೆ. ಆ ಥರದ್ದು ಪ್ರತಿಭೆಗಳು ಹುಟ್ಟೋದು ಭಾಳ, 100ಕ್ಕೆ ಒಬ್ಬರು ಇಬ್ಬರು ಹುಟ್ಬೋದು, ಅಥವಾ 1000ಕ್ಕೆ ಒಬ್ಬರು ಇದ್ದರೂ ಇರ್ಬೋದು. ಸೊ ಅದನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ಇವ್ರು ಮಾಡ್ತಿರ್ತಕ್ಕಂಥ ಕರ್ತವ್ಯ ತುಂಬ ಗಣನೀಯವಾದದ್ದು. ಸೊ ಇದೇ ಥರ ನಮ್ಮ ಈ ಆಧಾರ್ ಸಂಸ್ಥೆಯಲ್ಲಿ ಅಟ್ಲೀಸ್ಟ್ 2-3 ಯಾರ ಈ 2.5 ಕೋಟಿ ತಗೊಳತಕ್ಕಂಥ ಒಂದು ಲೈವ್ ಚಿತ್ರನ ಬರೆದ್ರೆ ನಮ್ಮೆಲ್ಲರಿಗೂ ಹೆಮ್ಮೆ. ಆಮೇಲೆ ಇಲ್ಲಿ ಇಟ್ಟಿರ್ತಕ್ಕಂಥ ಪ್ರದರ್ಶನ ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳುಗಳಿಗೂ ಒಳ್ಳೆಯದಾಗಲಿ. ಅದೇ ಥರ ಕಂಟಿನ್ಯೂಷನ್ ಇಟ್ಕೊಂಡು, ಇವಾಗ ಆಯಿತು ನಂದು ಕೋರ್ಸ್ ಮುಗೀತು ನಾನು ಬಿಟ್ಟೆ ಅಂತ ಬಿಡಬೇಡ್ರಿ ಯಾರು. ನಿಮಗೆ ಯಾವಾಗ ಟೈಮ್ ಆಗುತ್ತೋ ಆ ಟೈಮಲ್ಲಿ ಅದನ್ನು ಕಂಟಿನ್ಯೂ ಮಾಡಿ. ಏನಾಗುತ್ತೆ ಇದರಿಂದ ನಮ್ಮ ಕಾನ್ಸಂಟ್ರೇಷನ್ ಕೂಡ ಒಂದು ಎಕ್ಸಾಂಪಲ್ ತೋರಿಸಿದ್ರು. ಕ್ಯೂಬು ಜೋಡಿಸೋದು, ಆಮೇಲೆ ಭರತನಾಟ್ಯಂ ಕೂಡ ಆಡಿದರು. ಎಲ್ಲದೂ ಇದೇ ಥರ ಮುಂದುವರಿಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಥ್ಯಾಂಕ್ ಯು. ಈಗ ಅನುಷಾಕ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಬರಬೇಕಾಗಿ ವಿನಂತಿಸಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ BK.
ಮೊದಲನೇದಾಗಿ ನನಗೆ ಈ ಸ್ಟೇಜ್ ಮೇಲೆ ಬರೋಕ್ಕೆ ಅವಕಾಶ ಕೊಟ್ಟಿರೋ ಆಕಾರಾಧಾರ್ ಸಂಸ್ಥೆಯ ರಾಮು ಸರ್ ಮತ್ತು ಸೌಮ್ಯ ಮಿಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವುದಕ್ಕೆ ಆಗಿರಲಿ, ಓದಿಗಾಗಿರಲಿ, ಕಲೆಗಾಗಿರಲಿ, ಡ್ರಾಯಿಂಗ್ ಆಗಿರಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು 98.8 ಮಾರ್ಕ್ಸ್ ತಗೊಳಕ್ಕೆ ಮುಖ್ಯವಾಗಿ ಕಾರಣ ಆಗಿರೋ ನಮ್ಮ ಪೇರೆಂಟ್ಸು ಮತ್ತು ನಮ್ಮ ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಚರ್ಸ್, ನಾನು MKT ಶಾಲೆಯಲ್ಲಿ ಓದಿದ್ದು, ನಮ್ಮ ಟೀಚರ್ಸ್ ಏನೇ ಡೌಟ್ ಕೇಳಿದ್ರು ಅದಕ್ಕಿಲ್ಲ ಅನ್ನಲ್ದಂಗೆ ಎಲ್ಲನೂ ಸಾಲ್ವ್ ಮಾಡಿಕೊಡ್ತಿದ್ರು. ಇನ್ನು ನಮ್ಮ ಪೇರೆಂಟ್ಸ್ ಆದರೆ ಇಷ್ಟೇ ಮಾರ್ಕ್ಸ್ ತೆಗಿ, ಇಷ್ಟೇ ಓದು, ಇಷ್ಟೇ ಮಾಡು ಅಂತ ಯಾವತ್ತೂ ಹೇಳಿಲ್ಲ. ಅದಕ್ಕೆ ನಮ್ಮ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನನ್ನ ಜೊತೆಗೆ ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ರು. ಇನ್ನು ನೀವು ಚೆನ್ನಾಗಿ ಓದಬೇಕು ಅಂದರೆ ನಿಮಗೆ 4C ಬಗ್ಗೆ ಗೊತ್ತಿರಬೇಕು. ಯಾರಿಗಾರು ಗೊತ್ತಾ 4C ಅಂದರೆ? 4C ಅಂದರೆ ಮೊದಲನೇ C ಕರೇಜ್ ಅಂದರೆ ಧೈರ್ಯ. ಅಂದರೆ ನಾವು ಏನೇ ಕೆಲಸ ಮಾಡಬೇಕು ಅಂದರೆ ಮೊದಲು ನಮಗೆ ಧೈರ್ಯ ಇರಬೇಕು. ಧೈರ್ಯ ಇಲ್ದಂಗೆ ಏನೇ ಕೆಲಸ ಮಾಡೋಕ್ಕೂ ಸಾಧ್ಯ ಆಗೋಲ್ಲ. ಧೈರ್ಯ ಸಾಹಸ ಲಕ್ಷ್ಮಿ ಅಂತಾರೆ. ಒಬ್ಬೊಬ್ಬರು ಒಂದು ಎಕ್ಸಾಮಲ್ಲಿ ಫೇಲ್ ಆದರು, ಇಲ್ಲಾಂದರೆ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಅದು ಎಷ್ಟೋ ನ್ಯೂಸಲ್ಲಿ ಕೇಳಿರ್ಬೋದು ನಾವು. ಅವ್ರಿಗೆ ಸೂಸೈಡ್ ಮಾಡ್ಕೊಳೋ ಅಷ್ಟೇ ಧೈರ್ಯ ಐತಿ ಅಂದರೆ ಅವ್ರು ಇನ್ನೊಂದು ಎಕ್ಸಾಮಿಗೆ ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಳೋ ಕೆಪಾಸಿಟಿ ಅವರಲ್ಲಿ ಇದ್ದೇ ಇರುತ್ತೆ. ಆದರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಇನ್ನು ಎರಡನೇ C ಅಂದರೆ ಕಾನ್ಫಿಡೆನ್ಸ್ ಅಂದರೆ ನಂಬಿಕೆ. ಯಾರೇನು ಹೇಳಿದ್ರು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನಾನು ಇದು ಮಾಡ್ತೀನಿ, ನನ್ನ ಕೈಯಲ್ಲಿ ಇದಾಗುತ್ತೆ ಅನ್ನೋ ನಂಬಿಕೆ ನಮ್ಮ ಮೇಲೆ ಇರಬೇಕು. ಅವ್ರೇನೋ ಅಂದರು, ಇವ್ರೇನೋ ಅಂದರು ಅಂತ ನಾವು ತಲೆ ಕೆಡಿಸ್ಕೋಬಾರ್ದು. ಇನ್ನು ಮೂರನೇ C ಅಂದರೆ ಕನ್ಸಿಸ್ಟೆನ್ಸಿ. ಈಗ ನೀವು ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು 2-3 ತಿಂಗಳು ತುಂಬ ಎಕ್ಸೈಟ್ಮೆಂಟಲ್ಲಿ ತುಂಬಾ ಚೆನ್ನಾಗಿ ಓದ್ತೀರಾ, ಆಮೇಲೆ ಓದಿನ ಕಡೆ ಗಮನ ಅಷ್ಟು ಹೋಗಲ್ಲ. ಆ ಥರ ಯಾವತ್ತೂ ಮಾಡಬಾರ್ದು. ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಎಕ್ಸಾಮ್ ಮುಗಿಯೋವರೆಗೂ ನೀವು ಅದೇ ಜಾಸ್ತಿ ಓದ್ಕೊತ ಹೋಗ್ಬೇಕೇ ಹೊರತು ಕಮ್ಮಿ ಮಾತ್ರ ಯಾವತ್ತೂ ಓದಬಾರ್ದು. ಇನ್ನು 4ನೇ C ಅಂದರೆ ಸೆಲೆಬ್ರೇಷನ್. ಅಂದರೆ ಬರ್ತ್ಡೇ ಪಾರ್ಟಿ ಮಾಡೋದು ಆ ಥರ ಅಲ್ಲ. ಈಗ ನೀವು ಇವತ್ತು 5 ಟಾಪಿಕ್ ಕಲ್ತಿರ್ತೀರ, ನಿಮಗೆ ನೀವೇ ಶಬಾಷ್ ಅಂತ ಹೇಳ್ಕೋಬೇಕು, ನಾನು ಇವತ್ತು 5 ಟಾಪಿಕ್ ಕಲಿತೆ ಅಂತ. ಇನ್ನು ರಾತ್ರಿ ಮಲಗುವಾಗ ಇವತ್ತು 5 ಟಾಪಿಕ್ ಕಲಿತೆ, ನಾಳೆ 6 ಟಾಪಿಕ್ ಕಲಿಬೇಕು ಅಂತ ನಿಮಗೆ ನೀವೇ ಹೇಳ್ಕೋಬೇಕು. ಇನ್ನು ಈ ಟೈಮಲ್ಲಿ ಇದೇ ಸಬ್ಜೆಕ್ಟ್ ಓದಬೇಕು, ಆ ಟೈಮಲ್ಲಿ ಅದೇ ಸಬ್ಜೆಕ್ಟ್ ಓದಬೇಕು ಅಂತ ಏನೂ ಇರಲ್ಲ. ನಿಮಗೆ ಯಾವಾಗ ಯಾವ ಸಬ್ಜೆಕ್ಟ್ ಇಷ್ಟ ಆಗುತ್ತೋ ಆ ಸಬ್ಜೆಕ್ಟ್ನ ಓದಬೇಕು. ನೀವು ದಿನಕ್ಕೆ 5 ಗಂಟೆ ಓದಿದ್ರೋ 6 ಗಂಟೆ ಓದಿದ್ರೆ ಅನ್ನೋದು ಮುಖ್ಯ ಆಗೋಲ್ಲ. ಎಷ್ಟು ಟಾಪಿಕ್ ಕಲ್ತ್ರಿ, ಎಷ್ಟು ನಿಮಗೆ ಅರ್ಥ ಆಯಿತು ಅನ್ನೋದು ಮುಖ್ಯ ಆಗುತ್ತೆ. ಇನ್ನು ನಾವೆಲ್ಲ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸು ನೋಡ್ತಿರ್ತೀವಿ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಯೂಟ್ಯೂಬಲ್ಲೇ ಎಷ್ಟೊಂದು ಓದ್ಕೊಳ್ಳೋಕ್ಕೋಸ್ಕರ ಅಂತಲೇ ಎಷ್ಟೊಂದು ಸ್ಟಡಿ ಚಾನಲ್ಸ್ ಇದ್ದಾವೆ. ನಾವು ಅದನ್ನು ನೋಡ್ಕೊಂಡ್ರೆ ನಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ. ಮೊಬೈಲ್ ಗೂಗಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಅಪ್ಲಿಕೇಶನ್ ಕ್ವಶನ್ಸ್ ಎಲ್ಲ ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ನಾವು ಟೆಕ್ಸ್ಟ್ ಬುಕ್ಸ್ ಓದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡ್ಕೋಬೇಕು. ದೊಡ್ಡ ಪ್ಯಾರನ್ನ ಸಣ್ಣ ವರ್ಡ್ ಮಾಡಿಕೊಂಡು ಮೈಂಡ್ ಮ್ಯಾಪ್ ಥರ ಬರ್ಕೋಬೇಕು. ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರೂ ಬಿಟ್ಟರು ಮೊದಲು ದೊಡ್ಡೋರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು. ಪೇರೆಂಟ್ಸಿಗೆ, ಟೀಚರ್ಸಿಗೆ, ನಮ್ಕಿನ ವಯಸ್ಸಲ್ಲಿ ದೊಡ್ಡೋರಿರೋರಿಗೆ ಮೊದಲು ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾವು ಈ 20 ವರ್ಷ ಕಷ್ಟಪಟ್ಟರೆ ಇನ್ನು ಮುಂದೆ ನಾವು ಅಂದ್ಕೊಂಡಿರೋ ಲೈಫ್ ನಮಗೆ ಸಿಗುತ್ತೆ, ನಾವು ಅಂದ್ಕೊಂಡಿರೋ ಜಾಬ್ ಸಿಗುತ್ತೆ, ನಾವು ಅವಾಗ ಖುಷಿಯಾಗಿರ್ಬೋದು. ಇಲ್ಲ ಈಗ ನಾವು ಖುಷಿಯಾಗಿರ್ತೀವಿ ಅಂದರೆ ಮುಂದೆ ನಾವು ತುಂಬಾ ಕಷ್ಟಪಡಬೇಕಾಗುತ್ತೆ. ಇನ್ನು ನಾವು ಮೊಬೈಲಲ್ಲಿ ಸೆಲ್ಫಿ ತಗೊಳೋ ಬದಲು ಬೇರೆ ನಮ್ಮ ಹತ್ರ ಬಂದು ಸೆಲ್ಫಿ ತಗೊಳೋ ಅಷ್ಟು ಜಾಸ್ತಿ ನಾವು ಬೆಳಿಬೇಕು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮುಂದಿನ ಸ್ಟಡೀಸಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇವರಿಗೆ ಧನ್ಯವಾದಗಳು. ಈಗ ಅನುಷಾಕ ಅವ್ರಿಗೂ ಸಹ ಸನ್ಮಾನ ಇರುತ್ತೆ. ಈಗ ಅನುಷಾಕ ಅವರ ಪೇರೆಂಟ್ಸ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಕಾರ್ಯಕ್ರಮನ ಉದ್ದೇಶಿಸಿ ತಾವು ಮಾತಾಡಲಿಲ್ಲ ಅಂದರೂ ನಿಮ್ಮ ಮಕ್ಕಳ ಬಗ್ಗೆ, ಪ್ರಿಪೇರ್ ಬಗ್ಗೆ, ಪೇರೆಂಟ್ಸಿಗೆ ನೀವು ಪೇರೆಂಟಾಗಿ ಏನು ಹೇಳ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು 2 ಮಾತುಗಳನ್ನ ಹಂಚ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಂಗೆ ಸ್ಟೇಜ್ ಫಿಯರ್ ಇದೆ, ಬಟ್ ನಾನು ಏನು ಹೇಳ್ಬೇಕು ಅನ್ಕೊಂತೀನೋ ಹೇಳ್ತೀನಿ. ಆಕಾರ ಆಧಾರ ಅನ್ನೋದು 2 ವರ್ಷ ಹೋಗಿದ್ರು ನನ್ನ ಮಕ್ಕಳು ಸುಮ್ಮನೆ ಆಕಾರವಾಗಿ ಹೋಗಿದ್ರು, ಈಗ ಆಧಾರವಾಗಿ ನಿಂತಿದ್ದಾರೆ. ಇನ್ನೂ ಅವ್ರ ಮುಂದೆ ಭವಿಷ್ಯತಿ ಚೆನ್ನಾಗಾಗಬೇಕಂತ ಸರ್ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರಿಗೆ ಏನಾದ್ರು ಗೊತ್ತಿಲ್ಲ ಅಂದರೂ ಮುಂದೆ ಹೆಂಗೆ ಎಲ್ಲಿಗೆ ಹೋಗಬೇಕು ಅಂತ ಅವರೆಲ್ಲ ಮುಂದೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಆಮೇಲೆ ಅವರು ನಮಗೇನು ಗೊತ್ತಿಲ್ಲ ಅಂದರೆ ಅವ್ರು ಹೇಳ್ಕೊಡ್ತಿದ್ದಾರೆ. ಅದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್ಗೆ. ಆಮೇಲೆ ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸೋದು ತುಂಬ ಮುಖ್ಯ. ಈಗಿನ ಮಕ್ಕಳು ಮೊಬೈಲಲ್ಲಿ ನೋಡಿ ತುಂಬ ಇದು ಆಗ್ತಿದ್ದಾರೆ. ನಾವು ಕಲಿಸೋ ಸಂಸ್ಕಾರದಿಂದ ಅವರು ಮುಂದೆ ಚೆನ್ನಾಗಿರ್ತಾರಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಈಗ ಕಲೆ, ನಮ್ಮನ್ನು ಗುರುತಿಸಿಕೊಳ್ಳುವುದು, ಅವಕಾಶಗಳು, ಭವಿಷ್ಯ, ಕೆಲವು ಕಲಾವಿದರ ಉದಾಹರಣೆ ಜೊತೆಗೆ ಅವರು ಬೆಳೆದು ಬಂದ ದಾರಿಯ ಬಗ್ಗೆ ತಿಳಿಸಲು ನಮ್ಮ ಗುರುಗಳಾದ ರಾಮು ಸರ್ ಇವರು ವೇದಿಕೆಗೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ರಿಗೂ ನಮಸ್ಕಾರ.
ಎಲ್ರಿಗೂ ನಮಸ್ಕಾರ. ಓಕೆ, ಸ್ಪಿರಿಟ್ ಬರುತ್ತೀಗ. ಮೊದಲನೇದಾಗಿ ನನಗೂ ಕೂಡ ಸ್ವಾಮಿ ಸರ್ನ ನೋಡಿದಾಗೆಲ್ಲ ಮಾರ್ಗದರ್ಶಕರು ಅಂತ ಅನ್ನಿಸ್ತಾನೆ ಇರ್ತದೆ. ಅವ್ರ ಮಾತು, ನಡೆ, ಡೀಸೆನ್ಸಿ, ಎಲ್ಲೇ ಹೋದ್ರೂ ಮಾತಾಡುವಾಗ ಒಬ್ಬರಿಗೆ ಕೊಡೋಂಥ ಗೌರವ. ಸೊ ತಮಗೆ ಈ ವೇದಿಕೆಗೆ ಬಂದಿದ್ದೀರಿ ಸರ್, ತಮಗೂ ಕೂಡ ಸ್ವಾಗತ. ಸೊ ನಾನು ತುಂಬ ಹೃದಯದಿಂದ ನಮ್ಮ ಅಭಿನಯಿಸ್ತೀನಿ. ಹಾಗೆ ಈ ಕಳೆದ ವರ್ಷದಲ್ಲಿ ನಾವು ಹಿಂದೆ ಹಾರಿಕಾ ಮಂಜುನಾಥ್ ಅಂಥೇಳಿ ನಮ್ಮ ಹರಿಹರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಬಂದಂಥ ಒಂದು ಇನ್ಸ್ಪಿರೇಷನ್ ಅನುಷಾ, ರೈಟ್? ಹಾರಿಕಾ ಮಂಜುನಾಥನ ಒಬ್ಬ ಬಾಲಕಿಯ ಒಂದು ಸ್ಪೀಚ್ ಅವಳ ಲೈಫಲ್ಲಿ ಮೆಡಿಟೇಷನ್ನಿಂದ ಹಿಡಿದು ಪ್ರಾಕ್ಟೀಸ್ ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತು. ತಮಗೂ ಕೂಡ ಈ ವೇದಿಕೆಗೆ ಸ್ವಾಗತ. ಸೊ ಹಾಗೆ ನನ್ನ ಶ್ರೀಮತಿಯವ್ರಿಗೂ ಸ್ವಾಗತ. ಯಾಕೆ ಅಂದರೆ ಫಸ್ಟು ನನಗೆಲ್ಲ ಥರದ ಸಪೋರ್ಟ್ ಇರುತ್ತೆ. ಸೊ ನಂದು ಸ್ವಲ್ಪ ನೋಟ್ಸ್ ಇದೆ, ಬಿಕಾಸ್ ಇದು ಕೊಡಬೇಕಾಗಿದೆ ನಾನು ಈ ಸಮಾಜಕ್ಕೆ. ಸೊ ಅದಕ್ಕೆ ತಮಗೆಲ್ರಿಗೂ ಸ್ವಾಗತ ಹೇಳ್ತಾನೆ ನಾನು ನನ್ನ 2 ಮಾತುಗಳನ್ನ ಆಡ್ತೀನಿ. ಹುಡುಕ್ತೀವಿ ಎಲ್ಲದನ್ನು ಎಲ್ಲ ಕಡೆಗೂ, ಆದರೆ ನಮ್ಮಲ್ಲೇ ಇರ್ತದೆ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ಹುಡುಕ್ತೀವಿ ಎಲ್ಲ ಕಡೆಗೂ, ಆದರೆ ನಮ್ಮಲ್ಲೇ ಇರ್ತಾನೆ ಅಂತ ಮರೆತು ಬಿಡ್ತೀವಿ. ನಮಗೆ ಎಲ್ಲದನ್ನು ಕೊಟ್ಟಿದ್ದಾನೆ. ಕೊಡಲಾರದ್ದು ಅಂತಂದರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದು. ಆ ಗುರುತಿಸ್ಕೊಳ್ಳೋದು ಹೇಗಿರಬೇಕು ಅನ್ನೋದನ್ನು ನಾನು ಹೇಳ್ತಾ ನನ್ನ ಮಾತುಗಳನ್ನ ಪ್ರಾರಂಭಿಸ್ತೀನಿ. ಕಲೆ ಅಂದರೆ ಏನು ಅಂತಂದರೆ, ಕಲೆ ಯಾರಾದರೂ ನಿಮಗೆ ಗೊತ್ತಿದ್ದರೆ ಒಬ್ಬರೇ ಒಬ್ಬರು ಕಲೆ ಅಂದರೆ ಹೇಳ್ಬೋದಾ? ಒಬ್ಬರು. ಎಸ್, ಓದಿದ್ದು ಬಿಟ್ಟು ಕಲೆ. ಸೊ ಮಗುಗೆ ಅಷ್ಟು ಗೊತ್ತಿದೆ. ಈಗ ಆ ಮಗುನ ಅಂಗಿ ಮೇಲೆ ಒಂದು ಕಲೆ ಬಿದ್ದಿದ್ರೆ ಏನಂತೀವಿ? ಕಲೆ. ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಇನ್ನು ಎಷ್ಟು ಕಲೆಗಳು ಬರ್ಬೋದು. ಇದು ಒಂದು ವಾಕ್ಯದಲ್ಲಿ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಅಷ್ಟು ದೊಡ್ಡ ಸಂಸ್ಕೃತಿ ಹೊಂದಿರತಕ್ಕಂಥ ಭಾರತ ದೇಶದಲ್ಲಿ ನಮ್ಮ ಕಲೆಗಳು, ಲಲಿತ ಕಲೆಗಳು ತುಂಬ ಎತ್ತರ ಮಟ್ಟದಲ್ಲಿ ಬೆಳೀತಾ ಇದ್ದಾವೆ. ಸೊ ಈ ಕಲೆ ಅನ್ನೋದಕ್ಕೆ ಒಂದು ವಾಕ್ಯದಲ್ಲಿ ಯಾವತ್ತೂ ಉತ್ತರ ಕೊಡೋಕ್ಕೆ ಬರಲ್ಲ. ಆ ಥರ ಕಲೆಗಳನ್ನು ನಾವು ನಮ್ಮ ಮಕ್ಕಳಿಗೆ ನೀಡಬೇಕಾಗಿದೆ. ಇದರಲ್ಲಿ ಸೆಕೆಂಡ್ ಪಾರ್ಟ್ ಬಂದರೆ, ಕಲೆಯಲ್ಲಿ ಗುರ್ಸ್ಕೊಳ್ಳೋದು ಹೇಗೆ ಅಂದರೆ, ಮಕ್ಕಳು ಈಗ ಆಲ್ರೆಡಿ ವೇದಿಕೆ ಮೇಲೆ ಬಂದಿದ್ದಾರೆ, ಮಾತಾಡಿದ್ದಾರೆ, ಹಾಡು ಹೇಳಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ. ಅವ್ರವ್ರ ಕಲೆ, ಅವ್ರವ್ರದ್ದು ಏನು ಟ್ಯಾಲೆಂಟ್ ಅಂತ ತೋರಿಸಿದ್ದಾರೆ. ಕರಾಟೆನೂ ಆಡಿದ್ರು, ಫಿಲಮ್ ಡ್ಯಾನ್ಸು ಮಾಡಿದ್ರು, ಇವನ್ ನಾಟ್ಯ ಶಿವನಿಗೂ ಕೂಡ ಒಂದು ಡ್ಯಾನ್ಸ್ ಆಯಿತು. ಸೊ ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಒಂದೊಂದು ಕಲೆನ ಅಭಿಯೋಗಿಸಿದ್ರು. ಇದು ಇವತ್ತಿಗೆ ಮುಗೀತು, ನಾಳೆಗೆ ಮತ್ತೆ ಬೆಳಿಬೇಕಾಗತ್ತೆ. ಸೊ ಇದಕ್ಕೆ ಗುರ್ಸ್ಕೊಳ್ಳೋದು ಅಂತ ಕರಿತೀವಿ. ಈ ಗುರ್ಸುವಿಕೆಗೆ ತಾವೆಲ್ಲ ಪೇರೆಂಟ್ಸು ಪಾತ್ರಧಾರಾಗಿದ್ರಿ. ತಮಗೆಲ್ಲ ಒಂದು ನನ್ನ ಮನಪೂರ್ವಕ ಚಪ್ಪಾಳೆ. ಹಾಗೆ ಗುರ್ಸ್ಕೊಳ್ಳೋದಿಲ್ಲ ಹೇಳ್ತಾ ಬಂದರೆ, ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗುತ್ತೆ, ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ, ಅಲ್ಲಿ ಫೀಸ್ ಇರ್ಬೋದು, ಇರದೇ ಇರ್ಬೋದು, ಬರ್ಬೋದು, ಬರದೇ ಇರ್ಬೋದು, ಸೋಲ್ಬೋದು, ಗೆಲ್ಬೋದು. ಆ ಸೋಲನ್ನು ಒಪ್ಕೊಂಡು ಅದನ್ನು ಬದಲು ಮಾಡಿಕೊಂಡು ಗೆದ್ದರೆ ಅಲ್ಲಿ ನಮ್ಮ ಗುರುತು ಕಂಟಿನ್ಯೂ ಆಗಿ ಮುಂದೋಗ್ತಾ ಇರುತ್ತೆ. ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವೆಲ್ಲ ನಮ್ಮ ಮಕ್ಕಳಿಗೆ ಅಂಥ ಅವಕಾಶಗಳನ್ನು ನಾವು ಕೊಡ್ತಾನೇ ಇರಬೇಕು. ಆ ಸಂದರ್ಭಕ್ಕೆ ನಮ್ಮದು ಏನೇ ಕೆಲಸ ಇದ್ದರೂ ಕೂಡ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಿಲ್ತಾ ಇರಬೇಕು. ಇದರಲ್ಲಿ ಡ್ರಾಯಿಂಗ್ ಅಂದರೆ ಜನರಲಿ ಎಲ್ಲ ಪೇರೆಂಟಿಗೂ ನನಗೆ ಗೊತ್ತಿರೋ ಹಾಗೆ ಡ್ರಾಯಿಂಗ್ ಟೀಚರ್ ಅಷ್ಟೇ. ನಾನು ಚಿಕ್ಕವನಿದ್ದಾಗ ಕೂಡ ಇವನೇನೋ ಡ್ರಾಯಿಂಗ್ ಕಾಲೇಜಿಗೆ ಹೋಗ್ತಿದ್ದಾನೆ ಅಂತ ಹೇಳಿದಾಗ ಕೂಡ ಒಂದೇ ಒಂದು ಬಂದಿದ್ದು, ನೀನು ಡ್ರಾಯಿಂಗ್ ಟೀಚರ್ ಆಗ್ತೀಯ, ಬೇರೇನೋ ಆಗಲ್ಲ ಅಂಥೇಳಿ. ನಾನಿವತ್ತು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ. ನನ್ನ ಮೇಲೆ ನನಗೆ ಹೋಪ್ ಇದೆ. ನಾನು ಯಾವ ರೀತಿ ಬಿಸ್ನೆಸ್ ಮ್ಯಾನ್ ಅಂದರೆ, ನಾನು ಬೆಂಗಳೂರಲ್ಲಿಗೂ ಇಲ್ಲಿಗೂ ಟ್ಯಾಲಿ ಮಾಡೋದಾದರೆ, ನಾವು ಹರಿಹರದಲ್ಲಿ 30 ರೂಪಾಯಿಗೆ ಆಟೋಕ್ಕೆ ಹೋದರೆ ಇಲ್ಲಿ 80 ರೂಪಾಯಿಗೆ ಆಟೋಕ್ಕೆ ಹೋಗ್ತೀವಿ. ಬೆಂಗಳೂರಲ್ಲಾದರೆ 100-150 ರೂಪಾಯಿ ಆಟೋಕ್ಕೆ ಹೋಗ್ತೀವಿ, ರೈಟ್? ಇವು ಸಿಟಿಯಲ್ಲಿ ಬದಲಾವಣೆ ಇರ್ಬೋದು. ಅದೇ ಥರ ದೊಡ್ಡ ದೊಡ್ಡ ಸಿಟಿಯಲ್ಲಿ ನಾನು ಒಂದೊಂದು ದಿನಕ್ಕೆ 2 ಲಕ್ಷನೂ ದುಡ್ದಿದ್ದೀನಿ.
ಇನ್ನು ಇಲ್ಲಿ ಬಂದೆ, ಇನ್ನು ಅದ್ರ ಪ್ರಯತ್ನದಲ್ಲಿದ್ದೀನಿ. ಸೊ ಪರವಾಗಿಲ್ಲ. ಸೊ ಅದನ್ನು ಯಾವ ಮಟ್ಟದಲ್ಲಿ ನಾನು ಅದನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ನೋಡಿದಾಗ ಕಂಡಿದ್ದೇ ಮಕ್ಕಳು. ಸೊ ಇವ್ರನ್ನ ಗುರುತಿಸ್ತಾ ಹೋದರೆ ನನ್ನನ್ನು ನಾನು ಆರಾಮಾಗಿ ಗುರುತಿಸ್ಕೋಬೋದು ಅನ್ನೋದು ಕೂಡ ನನ್ನ ಸ್ವಾರ್ಥತೆ. ಡ್ರಾಯಿಂಗ್ ಅನ್ನೋದು ಟೀಚರ್ ಅಷ್ಟೇ ಅಲ್ಲ, ಡ್ರಾಯಿಂಗ್ ಅನ್ನೋದು ಅಷ್ಟೇ ಅಲ್ಲ, ಫೋಟೋಗ್ರಫಿಯಲ್ಲಿ ನಿಮಗೆ ಗೊತ್ತಿದೆ ಎಷ್ಟು ರೀತಿಯಲ್ಲಿ ವೆರೈಟಿ. ಫೋಟೋ ಸ್ಟುಡಿಯೋ ಇಟ್ಕೋದನ್ನಷ್ಟೇ ಫೋಟೋಗ್ರಫಿ ಅಲ್ಲ, ನೀವು ಮ್ಯಾಗ್ಝಿನ್ಸ್ ನೋಡ್ತೀರಾ, ಅಡ್ವರ್ಟೈಸ್ಮೆಂಟ್ಸ್ ನೋಡ್ತೀರಾ, ಅದರಲ್ಲಿ ಎಲ್ಲ ಬರೋ ಫೋಟೋಗ್ರಫಿಯಲ್ಲೂ ಲೈಫ್ ಇದೆ, ಅದರಲ್ಲಿ ಕೂಡ ಆಪರ್ಚುನಿಟಿ ಇದೆ. ಒಂದು ಫೋಟೋಗ್ರಫಿಗೆ ಎಕ್ಸಾಂಪಲಾಗಿ ತೊಗೊಂಡು ಹೇಳೋದಾದರೆ, ಒಂದು ಫೋಟೋಗ್ರಫಿನ ಮಾಡಿ ನ್ಯಾಷನಲ್ ಜಿಯೋಗ್ರಫಿ ಒಳಗಡೆಗೆ ನಾವು ಎಂಟ್ರಾಗಿ ಮಾಡಿದ್ರೆ ನಮಗೆ ಕನಿಷ್ಠ ಅಂತಂದ್ರೂ ಇದೇನೋ ಆನ್ಲೈನ್ ಬಿಟ್ಟು ಆಫ್ಲೈನ್ ಅಂತ ಮನೇಲಿ ಕೂತ್ಕೊಂಡು ವರ್ಕ್ ಮಾಡ್ತೀವಲ್ಲ, ಆ ಥರ 1 ರಿಂದ 1.5 ಲಕ್ಷ ಸ್ಯಾಲ್ರಿ ಇದೆ. ನಾವು ಎಲ್ಲೂ ಹೋಗ್ಬೇಕಾಗಿಲ್ಲ, ಎಲ್ಲೆಲ್ಲಿ ಫೋಟೋಗ್ರಫಿ ಇರುತ್ತೆ ಮಾಡಿ ಆ ಕಂಪ್ನಿಗೆ ಟೈಅಪ್ ಹಾಕ್ಕೊಂಡು ಮಾಡೋವಂಥದ್ದು ಇದೆ. ಸೊ ಇದು ಕೂಡ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗಿರ್ತದೆ, ಇದು ಫೋಟೋಗ್ರಫಿಯಲ್ಲಿ. ಅದೇ ರೀತಿ ಫೋಟೋಗ್ರಫಿಯಲ್ಲಿ ಬಿಟ್ಟರೆ ಅರುಣ್ ಯೋಗಿಯವ್ರದ್ದು ಆಲ್ರೆಡಿ ನೀವು ಬಾಲಲಲ್ಲ ಮೂರ್ತಿಯ ಒಂದು ಶಿಲ್ಪನ ನೋಡಿದ್ದೀರಿ. ನಮ್ಮ ಸ್ವಾಮಿ ಸರ್ದೇ ನಾನು ಉದಾಹರಣೆ ತೊಗೊಳ್ಳೋದಾದರೆ, ನಾನು ಸ್ವಾಮಿ ಸರ್ನ ಇನ್ವೈಟ್ ಮಾಡೋಕ್ಕೆ ಹೋದಾಗಿರೋ ಒಂದು ಸಣ್ಣದು ಚುಟುಕು ಅಂದರೆ ಏನಾಗಿತ್ತು ಅಂದರೆ, ರಾಮು ಅವರೇ ಒಂದು ಗಣೇಶನ ಆರ್ಡ್ರ್ ಮಾಡಿದ್ದೀವಿ, ಒಂದು ಅವ್ರ ಊರಿನ ಹತ್ತಿರದಲ್ಲಿ ಒಂದು ಸಂಘ ಬಂದುಬಿಟ್ಟು ಒಂದು ಗಣೇಶ ಬೇಕು ಅಂತ ಕೇಳಿದಾಗ, ನಮ್ಮೂರು ಸರ್, ಹಾಗಾಗಿ ನಾನು ಒಪ್ಕೊಂಡು 3.5 ಲಕ್ಷಕ್ಕೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದರು. ರೈಟ್ ಸರ್. ಇದು 60ರಿಂದ 1 ಲಕ್ಷದ ಒಳಗೆ ವ್ಯಾಲ್ಯೂಯಬಲ್ ಇರುತ್ತೆ ಅಷ್ಟೇ. ಈ ಥರ ಮೂರ್ತಿ ಒಬ್ಬ ಶಿಲ್ಪಿ ತನ್ನ ಒಂದು 3 ಅಡಿ ಮೂರ್ತಿ ಮಾಡಬೇಕಂದ್ರೆ ಅಷ್ಟೇ ವ್ಯಾಲ್ಯೂ. 3.5 ಲಕ್ಷ ಯಾಕೆ ಬಂತು? ಮತ್ತೆ ಅವನೇನು ಮಾಡ್ದ, ತನ್ನನ್ನು ತಾನು ತನ್ನ ದಿನನಿತ್ಯದ ಜೊತೆಗೆ ಗುರುತಿಸ್ಕೊಂಡ. ಯಾರು? ಅರುಣ್ ಯೋಗಿಯವರು. ಅವ್ರು ಎಲ್ಲಿ ಗುರುತಿಸ್ಕೊಂಡ್ರು? ರಾಮಲಲ್ಲ ಮೂರ್ತಿ ಮುಟ್ಟೋವರೆಗೂ ಗುರುತಿಸ್ಕೊಂಡ್ರು. ಸೊ ಹಾಗಾಗಿ ಇವತ್ತು ನಾವು ಅಲ್ಲೇ ಮಾಡಿಸ್ಬೇಕು ಸರ್ ಅಂದಿದ್ದಕ್ಕೆ ಸರ್ ಅದನ್ನು ಆರ್ಡ್ರ್ ಮಾಡಿದ್ರು. ರಾಮಲಲ್ಲ ಮೂರ್ತಿ ಅಲ್ಲಿಗೆ ಯಾವ ರೀತಿ ರೆಡಿಯಾಗಿತ್ತು, ಇವತ್ತು ಅವ್ರ ಊರಿಗೆ ಒಂದು ಗಣೇಶ ಬರ್ತಾಯಿದೆ. ಶಿಲ್ಪಕಲೆಯಲ್ಲೂ ಕೂಡ ಇದಕ್ಕೆ ಹೆಚ್ಚು ಅವಕಾಶಗಳಿದೆ, ಇದರಲ್ಲೂ ಕೂಡ ಮುಂದುವರಿಬೋದು. ಇನ್ನು ಕರಕುಶಲದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಆಟಿಕೆಗಳಿರ್ಬೋದು, ಕಾರ್ ಮೇಲೆ ಇಡೋದಿರ್ಬೋದು, ಮಕ್ಕಳ ಆಟಿಕೆ ಇರ್ಬೋದು, ಎಲ್ಲದರಲ್ಲೂ ಒಂದು ಇನೋವೇಟಿವ್ ಅಂತ ಮಾಡಿದ್ರೆ ಅದರಲ್ಲೂ ಕೂಡ ಫೀಲ್ಡ್ ಇದೆ. ಇನ್ನು ಆ್ಯನಿಮೇಷನ್, ಈಗ ಆಲ್ರೆಡಿ ಮಕ್ಕಳು ಕಾರ್ಟೂನ್ ಅಂತ ಸಿಕ್ಕಾಪಟ್ಟೆ ನೋಡ್ತಾರೆ. ನಾವೆಲ್ಲ ಬಾಹುಬಲಿ ಮೂವಿ ಅಂತ ಎಕ್ಸೆಟ್ರಾ ಎಲ್ಲ ಮೂವಿಗಳು ನೋಡಿದ್ದೀವಿ. ಇವತ್ತು ಗ್ರೀನ್ ಮ್ಯಾಟ್ ಆರ್ಟ್ ಅಂತೂ ಸಿಕ್ಕಾಪಟ್ಟೆ ಮೂವಿ ಇದೆ. ಇದೆಲ್ಲದೂ ಮಾಡೋದು ಕೂಡ ನಮ್ಮ ಕಾಲೇಜಿನ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ಕಲ್ತಿರ್ತಕ್ಕಂಥ ಕಲಾವಿದರಿಂದ ಹೊರತು ಬೇರೆ ಯಾರಿಂದನೂ ಅಲ್ಲ. ಇದು ನನ್ನ ಹೆಮ್ಮೆ. ಆಪರ್ಚುನಿಟಿಗಳು ಯಾವ ರೀತಿ ಇದೆ ಅಂತ. ಇನ್ನು ಕ್ಯಾರಿಕೇಚರ್ ಅಂತ ಬರುತ್ತೆ. ಈ ಕ್ಯಾರಿಕೇಚರಲ್ಲಿ ಇಲ್ಲಿ ಒಂದು ಪಿಕ್ಚರ್ ಬರ್ತಾ ಇದೆ, ನೀವು ನೋಡಿರ್ಬೋದು. ಇದು ಬ್ರಹ್ಮಾನಂದ್ ಅವ್ರದ್ದು. ಬ್ರಹ್ಮಾನಂದ್ ಅಂತೂ ಎಲ್ರಿಗೂ ಗೊತ್ತಲ್ಲ. ಎಸ್. ಸೊ ಕಾಮಿಡಿ ಆ್ಯಕ್ಟ್ರು. ಒಂದು ಪೇಂಟಿಂಗು BKS ವರ್ಮಾ ಅಂಥೇಳಿ. ಸರ್ ಸ್ಲೈಡ್ ಮಾಡಿ ಸರ್. ನೆಕ್ಸ್ಟ್ ಎಸ್. ಇವರು ನಮ್ಮ ಕರ್ನಾಟಕದವರು. ಕಳೆದ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಕಾರಣಾಂತರಗಳಿಂದ ನಮ್ಮ ಕಾರ್ಯಕ್ರಮದ ದಿನದೇ ನಮ್ಮ ಹಾರಿಕಾ ಮಂಜುನಾಥ್ ಬರೋ ದಿನವೇ ಅವ್ರು ತೀರ್ಕೊಂಡಿದ್ರು. ಇದು ನಮ್ಮ ದುರದೃಷ್ಟ. ಬಟ್ ನಾನು ಹೇಳೋಕ್ಕೆ ಹೊರಟಿರೋದೇನು ಅಂದರೆ, ಇವರು ಬಾಲ್ಯದಿಂದನೇ ಚಿತ್ರಕಲೆಯನ್ನು ಬರೀತಾಯಿದ್ರು. ಅವರ ತಂದೆ ತಾಯಿ ಸಪೋರ್ಟಿಂದ ನ್ಯೂಸ್ ಪೇಪರಲ್ಲಿ ಸಪೋರ್ಟಾಗಿ ವರ್ಕ್ ಮಾಡ್ತಾ ಬಂದರು. ಯಾವ ಕತೆ ಬರುತ್ತೆ, ಯಾವ ಸ್ಟೋರಿ ಬೋರ್ಡ್ ಬರುತ್ತೆ, ಅದನ್ನು ಬರಿತಾ ಬಂದರು. ಇವತ್ತು ಒಂದು ಪೇಂಟಿಂಗ್ ಇವ್ರದ್ದು 5 ಕೋಟಿ. ಇವತ್ತು ಅವರಿಲ್ಲ, ಬಟ್ ಅವರಿದ್ದಾಗೇ 5 ಕೋಟಿ 4 ಕೋಟಿ ಈ ಥರ ಸೇಲ್ಸ್ ಇದೆ. ಬ್ರಹ್ಮಾನಂದ್ ಅಂತ ಕಾಮಿಡಿ ಆ್ಯಕ್ಟ್ರು ಅವ್ರ ಮನೆಯಲ್ಲಿ 1 ವಾರ ಕೂತು ಮಾಡಿರ್ತಕ್ಕಂಥ ಪೇಂಟಿಂಗೇ ಇದಕ್ಕೆ ಮುಂಚೆ ನೋಡಿರ್ತಕ್ಕಂಥ ತಿಮ್ಮಪ್ಪಂದು. ಆ ಪರ್ಸನ್ ಎಷ್ಟು ಬ್ಯುಸಿ ಇದ್ದರೂ ಕೂಡ ಈ ಕಲೆ ಬೇಕು ಅಂದಾಗ ಅಲ್ಲಿಗೆ ಬರಬೇಕಾಗತ್ತೆ. ಸೊ ಇದು ಚಿತ್ರಕಲೆಯಲ್ಲಿರ್ತಕ್ಕಂಥ ವ್ಯಾಲ್ಯೂ. ಸೊ ಇದನ್ನು ಮಕ್ಕಳಲ್ಲಿ ನೀವು ಆರ್ಟ್ ಕಾಲೇಜಿಗೆ ಕಳಿಸ್ರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಅದ್ರ ಹಾಬಿ ಇದ್ದರೆ ದಯವಿಟ್ಟು ಅದನ್ನು ಅವರಿಗೆ ಸಪೋರ್ಟ್ ಕೊಡಿ ಅಷ್ಟೇ. ನೀವು ಯಾವ ಫೀಲ್ಡಿಗೆ ಅವ್ರನ್ನ ಚಾಯ್ಸ್ ಮಾಡ್ಬೇಕಂದ್ರೆ ಅದರಲ್ಲೇ ಮಾಡಿ, ನಾನು ಚಿತ್ರಕಲೆಯಲ್ಲಿ ಮಾಡಿ ಅಂತ ಹೇಳಲ್ಲ. ಬಟ್ ಅವ್ರಿಗೆ ಅದು ಹಾಬಿ ಇದ್ದರೆ, ಅವ್ರಿಗೇನು ಮೆಟೀರಿಯಲ್ ಬೇಕು, ಸೊ ಅದನ್ನು ನೀವು ಐಡೆಂಟಿಟಿ ಮಾಡಿ ಕೊಡ್ತಾ ಹೋದರೆ ಸೊ ಅವರು ಅದರಲ್ಲಿ ಫೋಕಸ್ ಆಗ್ತಾರೆ. ನಮ್ಮಂಥ ಈ ಥರ ಒಂದು ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿ ನೀವು ಕನೆಕ್ಟ್ ಆದರೆ, ಆ ಕನೆಕ್ಟ್ ಒಳಗಡೆಗೆ ಅವ್ರನ್ನ ಎಲ್ಲಿಗೆ ರೀಚ್ ಮಾಡಬೇಕು ಅಂತ ಪ್ರಯತ್ನದಲ್ಲಿ ನಾವಿರ್ತೀವಿ. ಇದೇ ರೀತಿ
ಕನಿಷ್ಠ ಫೋಟೋಗ್ರಫಿ, ಶಿಲ್ಪಕಲೆ ಇವೆಲ್ಲ ಟ್ರೈನಿಂಗ್ ಅಂತ ನಾವೆಲ್ಲರೂ ನಮ್ಮ PUC ಡಿಗ್ರಿ ಆದಾಗ SLC ಆದಮೇಲೆ ಏನು ಮಾಡ್ತೀಯಪ್ಪ? PUC ಎಲ್ಲ ಆದಮೇಲೆ ಏನು ಮಾಡ್ತೀಯಾ? ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ನಮಗೂ ಇರುತ್ತೆ, ಮಕ್ಳಿಗಿರುತ್ತೆ. ಅದಕ್ಕೆ ಪೂರಕವಾಗಿ ಹೇಳೋದಾದರೆ ಟ್ರೈನಿಂಗ್ ಅಂತಂದೇಳಿ ನಾವೆಲ್ಲಾದರೂ ಎಜುಕೇಷನ್ ಮುಗಿಸಿ ಆರ್ಟ್ ಫೀಲ್ಡಲ್ಲಿ ಹೋಗಿ ಮುಗಿಸಿದ್ರೆ ಅವ್ರಿಗೆ 30,000 ಅಂತರೂ ಬೇಸಿಕ್ ಸ್ಯಾಲ್ರಿ ಇದೆ. ಸೊ ಇದು ಕೂಡ ಇಲ್ಲಿ ಹೇಳಬೇಕಾಗಿರೋದು ಒಂದು ಸಂದರ್ಭ. ಇನ್ನು ಕಂಪ್ನಿಗಳಲ್ಲಿ ವೆಬ್ಸೈಟ್ ಡಿಸೈನಿಂಗು ಇದರಲ್ಲೆಲ್ಲ ಕೂಡ ಬರ್ತಾರೆ. ಸೊ ಅದು ಕೂಡ ಇದೆ. ಸುಬೋಧ್ ಗುಪ್ತಾ, ನಿಮ್ಮ ಮೊಬೈಲ್ ಇದೆಯಾ? ಸ್ವಲ್ಪ ಓಪನ್ ಮಾಡಿ, ಸುಬೋಧ್ ಗುಪ್ತಾ ಅಂತ ಟೈಪ್ ಮಾಡಿ. ಸುಬೋಧ್ ಗುಪ್ತಾ, ಇಂಡಿಯನ್ ಆರ್ಟಿಸ್ಟ್. ಅವ್ರದ್ದು ಒಂದು ಆರ್ಟ್ ವರ್ಕು 20 ಕೋಟಿ, 2,75,00,000. ಹಾಗೆಯೇ ಅವರು ಅಂದರೆ ಹೆಚ್ಚು ಕಡಿಮೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್, ನಾವು ಬೇಸಿಕ್ಲಿ ನಾವು ಸ್ಯಾಲ್ರಿ ಇರ್ಬೋದು, ನಾವೊಂದೇನೋ ಆಫೀಸ್ ತೊಗೊಂಡಿರ್ಬೋದು, ಇನ್ನೊಂದಿರ್ಬೋದು. ಜನರಲಿ ನಾವೆಲ್ಲ ಆ ಥರ ಮಾಡ್ತಾಯಿದ್ದಾಗ ಏನಾಗುತ್ತೆ, ಅಲ್ಲಿ ಕೂಡ ನಮಗೆ 1 ವರ್ಷದ ಇನ್ಕಮ್ ಅಂತ ತೊಗೊಂಡಾಗ 15, 25, 30 ಲಕ್ಷದಲ್ಲಿ ನಾವು ಇದ್ದರೆ ಒಂದು ಪೇಂಟಿಂಗು ಅಥವಾ ಇದರಲ್ಲಿ ಪರಿಣಿತಿ ಬಂದು ಈ ಸಣ್ಣ ವಯಸ್ಸಿಗೆ ಆಪರ್ಚುನಿಟಿಗಳನ್ನ ಕನೆಕ್ಟ್ ಮಾಡಿದ್ರೆ ಒಂದು ಏಜ್ ಬರೋದರಲ್ಲಿ ಅವರು ಈ ಥರದ ಪ್ಲೇಸ್ಮೆಂಟ್ಗಳು ಎಲ್ಲಿರ್ತವೆ ಅಲ್ಲಿಗೆ ಅವರಿಗೆ ಆ ಮಟ್ಟದಲ್ಲಿ ಬೆಳೀಲಿಕ್ಕೆ ಒಂದು ಸಹಕಾರ ಆಗುತ್ತೆ. ಮುಂದೊಂದು ದಿನ ಆ ಥರ ಆಗುತ್ತೆ. ಏನಂದರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅವಕಾಶಗಳು ಸಿಕ್ಕು ಅವರು ಈ ಒಂದು ಚಿತ್ರಕಲೆ ಫೀಲ್ಡಲ್ಲಿ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಅನೀಶ್ ಕಪೂರ್ ಅಂತ ಇಲ್ಲಿದೆ. ಅನೀಶ್ ಕಪೂರ್ ಅಂತ ಒಂದಿದೆ. ಇದೊಂದು ಗೇಟ್ ಮಾಡಿದ್ದಾರೆ, ನೀವು ನೋಡಿರ್ಬೋದು. ಹಾಕಿ ಸರ್ ಪ್ಲೀಸ್. ಎಸ್, ಇದು ಗೇಟ್. ಇದು ಆ ಒಂದು ಲ್ಯಾಂಡ್ನವ್ರು ಅವರಿಗೆ ಒಂದು ಆರ್ಡ್ರ್ ಕೊಡ್ತಾರೆ. ಆ ಆರ್ಡ್ರಲ್ಲಿ ಏನಂದರೆ ಇಡೀ ಬಿಲ್ಡಿಂಗ್ಸ್ ನನಗೆ ನಿಂತ ಜಾಗದಲ್ಲಿ ಕಾಣಬೇಕು. ಹಾಗಂದಾಗ ಅವರು ಈ ಒಂದು ಟ್ಯಾಬ್ಲೆಟ್ ಶೇಪಲ್ಲಿ ಮಾಡಿದ ಕೆಳಗಡೆಗೆ ಒಂದು ಗೇಟ್ ಕೊಡ್ತಾರೆ. ಏನೇ ಅಲ್ಲಿ ಬಂದು ನಿಂತ್ಕೊಂಡಿದ್ರು ಕೂಡ ಅದರ ರಿಫ್ಲೆಕ್ಟ್ ಪೂರ್ತಿ ಬಿಲ್ಡಿಂಗ್ಸ್ ರಿಫ್ಲೆಕ್ಟ್ ಪೂರ್ತಿ ಅದ್ರ ಮೇಲೆ ಬೀಳುತ್ತೆ. ಇದು ನಿಮ್ಮ ಮೊಬೈಲಲ್ಲಿ ಮತ್ತು ಅನೀಶ್ ಕಪೂರ್ ಅಂತ ತೆಗೆದು ನೋಡಿರಿ, ಅದ್ರ ಕಾಸ್ಟಿಂಗೇ ಬೇರೆ ಇದ್ದಾವೆ. ಅವೆಲ್ಲ ನಾರ್ಮಲ್ಲೇ ಇಲ್ಲ. ಇವರೆಲ್ಲ ಇಂಡಿಯಾದವ್ರು. ಆ್ಯಕ್ಚುಲಿ ಇವರೆಲ್ಲ ಫಾರಿನ್ ಸೆಟ್ಲ್ ಆಗಿದ್ದಾರೆ, ಯಾರೂ ಇಂಡಿಯಾದಲ್ಲಿ ಇಲ್ಲ. ಬಟ್ ಇಂಡಿಯಾನೇ ರೆಪ್ಲಿಕಾ ಮಾಡ್ತಾಯಿದ್ದಾರೆ. ಸೊ ವಿಲಾಸ್ ನಾಯಕ್ ಲೈವ್ ಆರ್ಟ್ ಮಾಡ್ತಾರೆ. ಇವತ್ತು ಪ್ರತೀಕ್ ಅವ್ರು ಮಾಡೋದೇ ರೀತಿ ವಿಲಾಸ್ ನಾಯಕ್ ಅವರು ಲೈವ್ ಆರ್ಟ್ ಮಾಡ್ತಾರೆ. ಇವರು ಫೈನ್ ಆರ್ಟ್ಸೇ ಅಲ್ಲ, ಅವರು ಎಲ್ಲೂ ಕೂಡ ಇವರೆಲ್ಲೂ ಆರ್ಟ್ ಕಾಲೇಜಿಗೆ ಹೋಗಿ ಆರ್ಟ್ ಕಲ್ತಿಲ್ಲ, ಏನಿಲ್ಲ. ಅವರು ಹಾಬಿಯಾಗಿ ಇಟ್ಕೊಂಡು ವರ್ಕ್ ಮಾಡ್ತಾ ಬಂದರು. ಸೊ ಇವ್ರದ್ದು ಒಂದೊಂದು ಪೇಂಟಿಂಗ್ ಕೂಡ ಇದೇ ರೀತಿ ಮಿಲಿಯನ್ಸ್ ಗಟ್ಟಲೆ ಸೇಲ್ ಆಗುತ್ತೆ. ಅವ್ರು ಮಾಡೋದು 10 ರಿಂದ 15 ನಿಮಿಷ. ಇವನ್ ಚಲನಚಿತ್ರ ನಟರುಗಳದ್ದು, ಆಮೇಲೆ ಕಾಂತಾರದು ಎಲ್ಲರದ್ದು ಮಾಡಿದ್ದಾರೆ ನಮ್ಮ ಇಂಡಿಯಾದವರೇ. ಸೊ ಈ ಥರ ಕನೆಕ್ಟಿವಿಟಿ ಮಕ್ಕಳಿಗೆ ತುಂಬ ಅವಶ್ಯಕತೆ ಇದೆ. ಸೊ ಅದನ್ನು ಮಕ್ಕಳೇ ತಾವು ಕೂಡ ಹೇಳ್ತೀನಿ, ನಿಮ್ಮ ಸ್ಟಡಿ ಕಡೆ ಗಮನ ಇಟ್ಕೊಂಡೆ ಇದನ್ನು ನೀವು ಫೋಕಸ್ ಮಾಡಿದಂದರೆ 100% ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ. ಮೊಬೈಲ್ನ ಬಿಸಾಕಬೇಡ್ರಿ, ಅಮ್ಮ ಅಪ್ಪಾಜಿ ಕೈಲಿ ಕೊಟ್ಬಿಡ್ರಿ. ನೀವೇನು ಕೆಲಸ ಮಾಡಬೇಕು ಅದ್ರ ಕಡೆ ಗಮನ ಕೊಡ್ರಿ. ನೀವೇನು ಆರ್ಟ್ ಮಾಡಬೇಕು, ನೀವೇನು ಯೋಗ ಮಾಡಬೇಕು, ಈ ಥರದ್ದು ಕಿಟ್ಟಿದ್ರೆ ನಾನು ಈ ಥರ ಹೋಗಿ ಕಲಿಬೇಕು ಅಂತಿದ್ರೆ ಅದನ್ನು 2 ದಿನಕ್ಕೆ ಕಲಿತೆ ನಿಮ್ಮ ಲೈಫಲ್ಲಿ ಕಂಟಿನ್ಯೂ ಆಗಿ ಮಾಡ್ತಾಯಿದ್ರೆ ನಿಮಗದು ತುಂಬ ಅವಶ್ಯಕತೆ ಇರುತ್ತೆ. ಸೊ ಆಮೇಲೆ ನಿಮಗದು ಹೆಲ್ಪ್ ಮಾಡುತ್ತೆ. ಇಷ್ಟು ಬಿಟ್ಟರೆ ಇನ್ನು ನನ್ನ ಪರಿಚಯ ಬಂದರೆ, ಕೊನೆಯದಾಗಿ ನನ್ನ ಪರಿಚಯದಲ್ಲಿ ನಾನು ಕೂಡ ಹರಿಹರದವನು, SLCಯಲ್ಲಿ ಡುಮ್ಕಿ ಹೊಡೆದವನು. ಅಲ್ಲಿಂದ ನನ್ನ ಮಾಸ್ಟರ್ ಡಿಗ್ರಿಯಲ್ಲಿ ನಾನು ಗೋಲ್ಡ್ ಮೆಡಲ್ ತೊಗೊಂಡವನೇ. ಸೊ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಫೇಲ್ಯೂರ್ ಅನ್ನೋದು ಇದ್ದೇ ಇರುತ್ತೆ. ಡೈಲಿ ಅದೇ ಫೇಲ್ಯೂರ್ ಆಗಿರಬಾರ್ದು ಅಷ್ಟೇ. ಡೈಲಿ ಫೇಲ್ಯೂರಲ್ಲಿ ಪಾಸ್ಗಳು ಜಾಸ್ತಿ ಏನಾಗಿದೆ ಅನ್ನೋದು ತಿದ್ಕೊಳ್ಳೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಅದನ್ನು ನಾನು ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ತುಂಬ ಇಷ್ಟಪಡ್ತಾರೆ, ನೀನು ಆ ಥರ ಇದ್ದು ಈ ಥರ ಕನ್ವರ್ಟ್ ಹೇಗಾದೆ ಅಂತ. ಸೊ ಅದನ್ನು ನಿಮ್ಮ ಮುಖಾಂತರ ನೋಡ್ತಾ ಇದ್ದೀನಿ. ಈ ರೀತಿ ನಾನು ನಮ್ಮ ಊರಲ್ಲೇ 900 ರೂಪಾಯಿಗೆ ಸ್ಯಾಲ್ರಿಗೆ ನಿಖಿತಾ ಎಂಟರ್ಪ್ರೈಸಸ್, ನಿಮಗೆ ಗೊತ್ತಿರುತ್ತೆ, ನಗರಸಭೆ ಎದುರುಗಡೆ ಇದೆ, ಅಲ್ಲಿ ಸೇರಿದವನು. ಅಲ್ಲಿಂದ ಇವತ್ತು ನಮ್ಮ ಗುರುಗಳ ಹತ್ರ ಆಲ್ಮಟ್ಟಿ ಡ್ಯಾಮ್ ಇರ್ಬೋದು, ಆಮೇಲೆ ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮುಂಬೈ ಇರ್ಬೋದು, ಎಲ್ಲ ಕಡೆ ಕಳ್ತೀನಿ. ನನ್ನ ಒಂದು ಆರ್ಟು IIT ಒಳಗಡೆಗೆ ಪ್ರೊಫೆಸರ್ ಜೊತೆಗೆ ಡಿಸ್ಕಷನಿಗೆ ಕೂತಿದೆ. ಇದು ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು, ಯಾವ ರೀತಿ ಆರ್ಟನ್ನು ಪ್ರೆಸೆಂಟ್ ಮಾಡಬೇಕು ಅಂಥೇಳಿ. ಸೊ ನನಗೆ ಜೂಲಿ ಚಾವ್ಲಾ ಜೊತೆಗೆ, ಸರ್ ನೀವು ಅವ್ರ ಜೊತೆ ಒಂದು ಪ್ರೋಗ್ರಾಮ್ ಮಾಡ್ತೀರಿ ಅನ್ನೋದಾದರೆ, ಅವರು ಮೊಬೈಲ್ ರೇಡಿಯೇಷನ್ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸು, ಆಮೇಲೆ ಕ್ಲಾರಿಟಿ ಕೊಡಬೇಕಾದ ಸೋಷಲ್ಗೆ. ಅದೇ ರೀತಿ ನಿಮ್ಮ ಕನೆಕ್ಟಿವಿಟಿ ಅವ್ರಿಗಾಗುತ್ತೆ. ನೀವು ಇಲ್ಲಿ ನೀವು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡು ಅಂತೇಳಿ ಕೇಳಿದಾಗ, ನಾನು ಇಲ್ಲಿಂದ
ಮೇಲೆಲ್ಲ ಕವರ್ ಮಾಡಿಕೊಂಡು ಮುಂಬೈಗೆ ಹೋಗಿ IITಗೆ ಹೋಗಿ ಮಾಡಿದ್ದು. ಇವನ್ ನಮ್ಮ ಎಕ್ಸ್ ಆರ್ಮಿ ಪ್ರಕಾಶ್ ಅವ್ರು ತಮ್ಮನೇ ಕೇಳಿದ್ದಾರೆ ನನಗೆ, ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಈ ಮಟ್ಟಕ್ಕೆ ಬಂದರೂ ಕೂಡ ನಾವು IITಯಲ್ಲಿ ಹೆಂಗಿರುತ್ತೆ ಅಂತ ಇಣಕ್ಕೆ ನೋಡೋಕ್ಕೂ ಆಗಿಲ್ಲ, ಇದೇ ಸೆಕ್ಯೂರಿಟಿ ಇರುತ್ತೆ, ಬಟ್ ನೀನು ಅಲ್ಲಿವರೆಗೂ ಹೋಗಿ ಕೂತಿದೆಯಲ್ಲ ಇದು ಹೇಗೆ ಅಂತ ಕೇಳಿದರು. ಖುಷಿ ಕೊಟ್ಟಿದ್ದ ಮಾತುಗಳು ನೆನಪಲ್ಲಿರ್ತಾವಲ್ಲ, ಆ ಮಾತುಗಳಲ್ಲಿ ಇದೊಂದು ಸೇರ್ಕೊಂಡಿದೆ ಅಷ್ಟೆ. ಸೊ 18,000 ಕಾಯಿನ್ಗಳನ್ನು ಬಳಸಿ ಈ ಹಿಂದೆ ರಾಮ ಮಂದಿರವನ್ನು ಮಾಡಿರ್ತಕ್ಕಂಥ ನಮ್ಮ ಮಕ್ಕಳು ಇದ್ದಾರೆ. ಸೊ ಅದನ್ನು ಕೂಡ ಇಟ್ಕೊಂಡಿದ್ದೀವಿ. ಇದನ್ನು ನರೇಂದ್ರ ಮೋದಿಜಿಯವರಿಗೆ ಮುಟ್ಟಿಸ್ಬೇಕು ಅಂತಲೇ ಇದ್ದೀವಿ. ಸೊ ಯಾಕಂದರೆ ನಮ್ಮ ಸಂಸ್ಕೃತಿ ಅದನ್ನು ಬಿಂಬಿತವಾಗಿ ಇರತಕ್ಕಂಥ ರಾಮ ಮಂದಿರವನ್ನು ಮಾಡೋದ್ರಿಂದ ಸೊ ಇದು ಕೂಡ ನಮ್ಮ ಚಟುವಟಿಕೆಯಲ್ಲಿದೆ. ಸೊ ಇದೇ ರೀತಿಯಾಗಿ ಪೇಂಟಿಂಗ್ಸ್ನ ತಾವೆಲ್ಲ ನೋಡಿದ್ದೀರಿ. ನನ್ನ 2 ವರ್ಕ್ ಇದೆ. ಒಂದು ಆಕಾರದಲ್ಲಿ ಮಾಡ್ತಕ್ಕಂಥ ಆಕಾರಗಳ ವರ್ಕ್ ಅಷ್ಟೇ ಇದೆ, ಇನ್ನೊಂದು ಆಧಾರವಾಗಿ ಮಾಡಿರ್ತಕ್ಕಂಥ ನಿಮ್ಮನ್ನು ಆಧಾರವಾಗಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಒಂದು ಸಂಸ್ಥೆನ ನಡ್ಕೊಂಡು ಹೋಗ್ತೀನಿ. ಆಕಾರದಲ್ಲಿ ಯಾರಿಗೆ ಕಲ್ಪನೆಗಳಿರುತ್ತೆ ಆ ಕಲ್ಪನೆಗಳನ್ನು ನಾನು ತಮ್ಮ ಮನೆಗಳಿಗೆ ಮುಟ್ಟಿಸೋವಂಥ ಆಕಾರಗಳನ್ನ ಮಾಡಿಕೊಡ್ತಾ ಇದ್ದೀನಿ, ಡಿಸೈನ್ಸ್ ಮಾಡಿಕೊಡ್ತಾ ಇದ್ದೀನಿ. ಅದು ಪೇಂಟಿಂಗ್ ಇರ್ಬೋದು, ಸ್ಕಲ್ಪ್ಟಿಂಗ್ ಇರ್ಬೋದು, 2D ಆರ್ಟ್ 3D ಆರ್ಟ್ ಅಂತ ಕರಿತೀವಿ. ಅದೇ ರೀತಿ ಇದು ನನ್ನ ದುಡಿಮೆ, ಇದು ನನ್ನ ಕಮರ್ಷಿಯಲ್, ನನ್ನ ಗಳಿಕೆ ಅಂದರೆ ಇದು. ಇದರಲ್ಲಿ ಸ್ವಲ್ಪ ನನ್ನ ಸಂಸ್ಥೆಗೆ ದುಡ್ಡು ಹಾಕ್ತಾ ತಮ್ಮೆಲ್ಲರಿಂದನೂ ಇವತ್ತು ಹೊಗಳಿಸ್ಕೊಂಡು ಕೆಲವೊಬ್ಬರು ಕ್ವಶನ್ ಮಾರ್ಕಿಗೆ ಉತ್ತರ ಕೊಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದಕ್ಕೆ ನಾವು ಹಣ ಹಾಕ್ತಾಯಿದ್ದೀವಿ, ತಾವೆಲ್ಲರೂ ಹಾಕ್ತೀರಿ. ಒಂದೇ ಒಂದು ಕಾರಣ, ಆಧಾರವಾಗಿ ಬೆಳಿಬೇಕಾಗಿರೋ ನಮ್ಮ ಮಕ್ಕಳಿಗೋಸ್ಕರ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾವು ಈ ಕಾರ್ಯಕ್ರಮಕ್ಕೆ ಅಂತ ಒಂದು ಟ್ರೈನ್ನ ಮಾಡಬೇಕು ಅಂತ ನಮ್ಮ ಸರ್ ಹೇಳಿದರು, ಮಾಡಿರಿ ನಿಮಗೆ ಅಲ್ಲೊಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅಂತ. ನಾವು ಇದನ್ನ ಹುಬ್ಳಿಗೂ ಸಹ ಕಳಿಸ್ಬೇಕು ಅಂತ ಸರ್ ಡಿಸೈಡ್ ಮಾಡಿದ್ದಾರೆ. ಇದನ್ನು ನಾವು 1 ವಾರದಿಂದ ಮಾಡ್ತಿದ್ವಿ, ಆದರೆ ಅದು ಒಂದು 2-3 ಸರಿ ಮಾಡಿದ್ದೀವಿ. ಮಾಡ್ದಂಗೆಲ್ಲ ನಮಗೆ ವಯರ್ ಕನೆಕ್ಷನ್ಗಳು ಬರ್ನ್ ಆಗ್ತಿತ್ತು, ವಯರು ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗ್ತಾಯಿತ್ತು. ಅದನ್ನ ನಿನ್ನೆ ಸಾಯಂಕಾಲ ತನಕ ಮಾಡಿದ್ವಿ, ಆದ್ರೂ ಅದು ವರ್ಕೌಟ್ ಆಗಲಿಲ್ಲ. ಅದಾದಮೇಲೆ ನಾವು ಇದು ಬೇಡ ಅಂತ ಬಿಟ್ವಿ. ಆವಾಗ ನಮಗೆ 3 ಜನ ಗೆಳೆಯರು ಬಂದರು. ಒಬ್ಬನ ಹೆಸರು ಅಭಿನಂದನು, ಆಮೇಲೆ ವಿನಾಯಕು, ಇನ್ನೊಬ್ಬ ಕಲ್ಯಾಣ್ ಕುಮಾರು. ಇವರು 3 ಜನ ನಮಗೆ ಸಪೋರ್ಟ್ ಮಾಡಿದರು. ಇಲ್ಲ ಮಾಡಿರಿ, ನಾವಿರ್ತೀವಿ ಆ ಥರ ಹೇಳಿದ ಮೇಲೆ ನಮಗೊಂದು ಮತ್ತೆ ಮಾಡೋಣ ಅಂತ ನಮಗೂ ಅನಿಸ್ತು. ಸೊ ಹಾಗಾಗಿ ಎಲ್ಲ ಸೇರಿಕೊಂಡು 2.5 ತಾಸಲ್ಲೇ ಮತ್ತೆ ಕಂಪ್ಲೀಟ್ ಮಾಡಿದ್ವಿ. ಅದು ನಮಗೆ ಆವಾಗ ಸಕ್ಸಸ್ ಆಯಿತು. ಸೊ ಇವತ್ತು ನಾವಿದು ಇದ್ರ ಹೆಸರು ಬಂದುಬಿಟ್ಟು ರತನ್ ಎಕ್ಸ್ಪ್ರೆಸ್ ಅಂತ. ಮತ್ತು ಈ ಟ್ರೈನ್ ಒಂದು ಫ್ಯೂಚರಿಸ್ಟಿಕ್ ಟ್ರೈನ್ ಆಗಿ ನಾವು ಡಿಸೈನ್ ಮಾಡಿದ್ದೀವಿ. ಅಂದರೆ ಫ್ಯೂಚರಲ್ಲಿ ನಮ್ಮ ಇಂಡಿಯನ್ ರೈಲ್ವೆ ಯಾವ ರೀತಿಯಲ್ಲಿ ಮುಂದುವರಿಬಹುದು ಅಂತ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ ಅಷ್ಟೇ ಅಂದ್ಕೊಂಡಿದ್ವಿ, ಆದರೆ ಅದಕ್ಕೆ ಸ್ವಿಚ್ ಮಾಡಿದ್ದೀವಿ. ಮತ್ತೆ ಅಲ್ಲಿಂದ ಕೈಯಲ್ಲಿ ಹಿಡಿಬೇಡ. ಸರಿಂದು ಕೆಲಸ ಇದೆ, ಹಾಗಾಗಿ ಕಾರಣಾಂತರದಿಂದ ಅವರು ಹೋಗ್ತಾ ಇದ್ದಾರೆ. ಸೊ ಇಬ್ಬರಿಗೆ ಈಗ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ಸರಲ್ಲಿ ಕೇಳ್ಕೊತೀನಿ. ಇಲ್ಲ ಸರ್. ಮೊದಲನೇದಾಗಿ ಶ್ರೇಯಾಂಕ್ ಆರ್. ಈಗ ಮ್ಯಾಮ್ ಸೌಮ್ಯ ಮ್ಯಾಮ್, ಇವರು ಅಡ್ವೊಕೇಟ್ ಹಾಗೂ ನಮ್ಮ ಆಕಾರಾದ ಸಂಸ್ಥೆಯ ಶಿಕ್ಷಕಿ. ಇವರು ಸಹ ಒಂದೆರಡು ಹಿತನುಡಿಗಳನ್ನ ಆಡಬೇಕಾಗಿ ಅವರಲ್ಲಿ ಕೇಳ್ಕೊತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿದ್ದೀರಿ. ಎಲ್ಲರ ಮುಖದಲ್ಲೂ ಖುಷಿ ಕಾಣ್ತಾ ಇದೆ. ನಿಮ್ಮ ಮುಖದಲ್ಲಿ ಎಲ್ಲರೂ ಖುಷಿ ಇರೋದ್ರಿಂದ ನಮಗೂ ಇನ್ನಷ್ಟು ಖುಷಿ ಜಾಸ್ತಿ ಆಗ್ತಾ ಇದೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಇಲ್ಲಿ ನಮ್ಮ ಕಾರ್ಯಕ್ರಮ 2 ಕಾರ್ಯಕ್ರಮ ನಡೀತಿದ್ದಾವೆ. ಒಂದು ಕಲೆ ಮತ್ತು ನಮ್ಮ ಈ ಆಕಾರ ಆಧಾರ್ ಸಂಸ್ಥೆ ಆಯೋಜಿಸಿರ್ತಕ್ಕಂಥ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರ ಒಂದು ಕಾರ್ಯಕ್ರಮ. ಇನ್ನೊಂದು ಕಲೆ ಮತ್ತು ಮೌಲ್ಯ ಸ್ಪರ್ಧಾವಲೋಕನ. 2 ಕಾರ್ಯಕ್ರಮಗಳು ಇಲ್ಲಿ ನಡೀತಿರೋದು. ನಾವು
ವರ್ಷವಿಡೀ ಡ್ರಾಯಿಂಗ್ ಕ್ಲಾಸನ್ನು ಮಾಡ್ತೀವಿ ನಮ್ಮ ಹರಿಹರದಲ್ಲಿ. ಆ ಹರಿಹರದಲ್ಲಿ ಈ ಒಂದು 2024-25ನೇ ಸಾಲಿನ ಮಕ್ಕಳ ವರ್ಷದ ಆ್ಯನ್ಯುವಲ್ ಫಂಕ್ಷನ್ ವಿತ್ ನಾವು ದಾವಣಗೆರೆಯಲ್ಲಿ ಮಾಡಿರ್ತಕ್ಕಂತಹ ಡ್ರಾಯಿಂಗ್ ಕಾಂಪಿಟೇಷನ್, ಇವೆರಡೂ ಸ್ಪರ್ಧೆಗಳು ಇವತ್ತು ಇಲ್ಲಿ ನಡೀತಾ ಇದ್ದಾವೆ. ನಾವು ಯಾಕೆ ಈ ಎರಡೂ ಸ್ಪರ್ಧೆಗಳನ್ನು ಒಟ್ಟಿಗೆ ನಡೆಸ್ತಿದ್ದೀವಿ ಅಂತಂದರೆ, ಮೊದಲನೇದಾಗಿ ಕಲೆ ಮತ್ತು ಮೌಲ್ಯ ಶಿಕ್ಷಣ. ನಾವು ನಮ್ಮ ಹರಿಹರದಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಮಕ್ಕಳಲ್ಲಿ ಕಲೆ ಮತ್ತು ಮೌಲ್ಯಗಳನ್ನು ಹೇಳ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿತ್ತು. ಆ ಒಂದು ಶಿಕ್ಷಣವನ್ನು ಮಕ್ಕಳಲ್ಲಿ ಪರಿಚಯ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಆ ಒಂದು ದೃಷ್ಟಿಕೋನದಿಂದ ನಮಗೆ ತಿಳಿದಿರ್ತಕ್ಕಂತಹ ಕಲೆಗಳು ಮೌಲ್ಯಗಳನ್ನು ಒಂದು ವರ್ಷವಿಡೀ ನಾವು ಕಲಿಸ್ಕೊಟ್ವಿ. ಆದರೆ ಮಕ್ಕಳು ಕಲೆ ಮತ್ತು ಮೌಲ್ಯಗಳನ್ನು ಕಲಿತ್ರೆ ಸಾಕ, ಅದನ್ನು ಆಚರಣೆಗೆ ತರಬೇಕಲ್ವ. ನಾವೇನೇ ಮಕ್ಕಳಿಗೆ ಕಲಿಸ್ತೀವಂತಂದಾಗ, ನಾವೀಗ ಮಕ್ಕಳಿಗೆ ಏನೋ ಒಂದು ಸಂಸ್ಕಾರ ಕಲೆ ಕಲಿಸಿದ್ದೀವಿ ಅಂದಾಗ ಯಾರೋ ಒಬ್ರು ಮನೇಲಿ ದೊಡ್ಡವ್ರು ಬರ್ತಾರೆ, ಅವರಿಗೆ ಗೌರವ ನೀಡು ಅಂತ ಹೇಳ್ತೀವಿ. ಆದರೆ ಆ ಸಂದರ್ಭ ಹಿರಿಯರು ಬಂದಾಗ ಅದನ್ನು ಮಾಡಬೇಕಲ್ವ ಅವರು. ಆ ಒಂದು ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟು ಆ ಕಲೆ ಮತ್ತು ಮೌಲ್ಯ ಶಿಕ್ಷಣವನ್ನು ಒಂದು ಸ್ಪರ್ಧಾ ಮನೋಭಾವ ಬಂದಾಗ ಮಾತ್ರ ಅವರು ಆ ಕಲೆ ಮತ್ತು ಮೌಲ್ಯಗಳನ್ನು ಪ್ರದರ್ಶನ ಮಾಡ್ತಾರೆ. ಹೌದಲ್ವಾ? ಪೇರೆಂಟ್ಸ್ ಎಲ್ಲ ಇದ್ದೀರಾ, ನಿಜ ಅಲ್ವಾ? ಇದು ಸರಿ ಅಲ್ವಾ? ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಒಂದು ವರ್ಷವಿಡೀ ನಾವು ಕಲೆ ಮತ್ತು ಮೌಲ್ಯ ಶಿಕ್ಷಣವನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಟ್ವಿ. ಅದೇ ರೀತಿಯಾಗಿ ಆ ಒಂದು ಕಲೆ ಮತ್ತು ಮೌಲ್ಯ ಶಿಕ್ಷಣವನ್ನು ಮಕ್ಕಳು ಸ್ಪರ್ಧಾರೂಪವಾಗಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಕಾರಣದಿಂದ ನಾವು ಮೊದಲ ಬಾರಿಗೆ ಇದು ಈ ಡ್ರಾಯಿಂಗ್ ಕಾಂಪಿಟೇಷನ್ ಏನು ಮಾಡಿದ್ದೀವಲ್ಲ ದಾವಣಗೆರೆಯಲ್ಲಿ, ಅದು ಫಸ್ಟು. ಅದೇ ಥರ ಕಾಂಪಿಟೇಷನ್ಗಳನ್ನ ನಾವು ಬೇರೆ ಬೇರೆ ತಾಲೂಕುಗಳಲ್ಲಿ ಮಾಡೋಕ್ಕೆ ಇನ್ಮೇಲೆ ಪ್ರಾರಂಭ ಮಾಡ್ತೀವಿ. ಆ ಒಂದು ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಒಂದು ವಿಚಾರ ಏನು ಹೇಳಬೇಕು ಅಂದರೆ, ಮಕ್ಕಳಲ್ಲಿ ಒಂದು ಉನ್ನತ ಮಟ್ಟದ ಆಲೋಚನೆಗಳು ಬರಬೇಕು. ಆಮೇಲೆ ನಿನ್ನೊಬ್ಬರು ಪೇರೆಂಟ್ ನನಗೆ ಕಾಲ್ ಮಾಡಿದರು, ಮೇಡಮ್ ನಾವು ಬಡವರಿದ್ದೀವಿ, ನೀವು ಒಂದು 1000 ರೂಪಾಯಿ ಅಮೌಂಟ್ ಇಟ್ಬಿಟ್ಟಿದ್ದೀರಾ, ನನ್ನ ಮಗು ಆ ಸಾಯಿ ಇಂಟರ್ನ್ಯಾಷನಲಲ್ಲಿ ಏನಿದೆ ಅಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೆ, ನಾನು ನೋಡಲೇಬೇಕು, ಅದನ್ನು ಕರ್ಕೊಂಡು ಹೋಗು ಅಂತ ಒತ್ತಾಯ ಇಟ್ಟು ಅವ್ರ ಪೇರೆಂಟ್ಸಿಗೆ ಬಲವಂತ ಮಾಡಿದ್ದಾನೆ. ಆದರೆ ಅವ್ರು ಯಾಕೆ ಮೇಡಮ್ ನೀವು ಪೇರೆಂಟ್ಸ್ ನಮ್ಮ ಪ್ರೈಸ್ ನಾವು ತೊಗೊಳೋಕ್ಕೆ ನಾವು ದುಡ್ಡು ಕೊಟ್ಟು ಬರಬೇಕಾ ಅಂತ ಕ್ವಶನ್ ಮಾಡಿದ್ರು. ಕರೆಕ್ಟ್, ಅವ್ರು ಹೇಳಿದ್ದು ತಪ್ಪಲ್ಲ. ಆದರೆ ಮಕ್ಕಳಲ್ಲಿ ನಾವು ಉನ್ನತ ಸ್ಥಾನದ ಒಂದು ಆಲೋಚನೆಗಳನ್ನು ಮೂಡಿಸ್ದಾಗ ಮಾತ್ರ ಅದನ್ನು ಹೊರಗಡೆ ಪ್ರತಿರೂಪವಾಗಿ ಅವರು ತರುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಈಗ ನಾವು ಈ ಪ್ರೋಗ್ರಾಮನ್ನು ಮಾಡಿದ್ದೀವಿ, ಮಕ್ಕಳು ಯಾರಾದರೂ ಮರೀತಾರಾ? ಅವ್ರು ಇನ್ನೊಂದು ಸರಿ ನಾವು ಈ ಹೋಟೆಲಲ್ಲೇ ಹೋಗಬೇಕು ಅನ್ನೋದೊಂದು ಇಂಟೆನ್ಷನ್ ಬರುತ್ತಲ್ವ. ಆ ಒಂದು ಕ್ರಿಯಾತ್ಮಕ ನೀವು ಪೇರೆಂಟ್ಸು ಸಹ ಮನೆಗೆ ಹೋದ್ಮೇಲೆ ಹೇಳಬೇಕು, ನೋಡಿ ಅವರಷ್ಟೆಲ್ಲ ಪ್ರೋಗ್ರಾಮ್ ಅರೇಂಜ್ ಮಾಡಿದರು, ನೀನು ಆ ಮಟ್ಟಕ್ಕೆ ಹೋಗ್ಬೇಕಲ್ವಾ, ಅದನ್ನು ನೀನು ಯಾವ ಥರ ಪ್ರಾಕ್ಟೀಸ್ ಮಾಡ್ತೀಯ, ಅಥವಾ ಆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನೀನೇನು ಕಲಿಬೇಕು, ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದನ್ನು ನೀವು ಪೇರೆಂಟ್ಸು ಹೇಳ್ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಆ ಉದ್ದೇಶದಿಂದ ನಾವು ಈ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಅರೇಂಜ್ ಮಾಡೋದೇ ಹೊರತು ನಾವು ಎಲ್ಲಾದರೂ ಮಾಡ್ಬೋದಿತ್ತು. ನಮ್ಮ ಒಂದು ಕ್ಲಾಸ್ ಇದೆ, ಕ್ಲಾಸಲ್ಲೂ ಮಾಡ್ಬೋದಿತ್ತು, ಒಂದು ದೇವಸ್ಥಾನದಲ್ಲಿ ಮಾಡ್ಬೋದಿತ್ತು, ಅಥವಾ ಯಾವುದೋ ಭವನದಲ್ಲೂ ಮಾಡ್ಬೋದಿತ್ತು. ಆ ಒಂದು ಉನ್ನತ ಗುರಿ ಸಾಧನೆ ಒಂದು ಮಟ್ಟ ಬೆಳೀಲಿ ಮಕ್ಕಳಲ್ಲಿ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಮಾಡಿದ್ದೀವಿ. ಮುಖ್ಯವಾಗಿ ಇನ್ನೊಂದು ಮಾತು ಏನು ಹೇಳ್ಬೇಕಂದ್ರೆ, ಸರ್ ಡ್ರಾಯಿಂಗ್ ಬಗ್ಗೆ ಹೇಳಿದರು, ಯಾರ್ಯಾರು ಕಲೆಗಳಲ್ಲಿ ಎಷ್ಟೆಷ್ಟು ರೀತಿಯಲ್ಲಿ ಬೆಳೆದಿದ್ದಾರೆ, ಎಷ್ಟೆಷ್ಟು ಪ್ರೈಸಲ್ಲಿ ಅವರು ಒಂದು ಚಿತ್ರಗಳು ಓಡ್ತಿದ್ದಾವೆ ಅಂತ. ಯಾಕೆ ಡ್ರಾಯಿಂಗ್ ಬಗ್ಗೆನೇ ಒತ್ತಾಗಿ ಹೇಳಿದರು ಅಂದರೆ, ಈಗ ಎಲ್ಲರೂ ಏನಾಗಿದೆ, ಡ್ರಾಯಿಂಗ್ ಅಂದರೆ ಮನಸ್ಸಲ್ಲಿ ಏನೋ ಒಂದು ಕೀಳದ ಒಂದು ಭಾವನೆ, ಕೀಳ ಅನ್ನೋಕ್ಕಿಂತ ಒಂದು ಕೆಳಮಟ್ಟ. ಈಗ ನಾವು ಏನೋ ಒಂದು ಸೈನ್ಸು, ಡಾಕ್ಟರು, ಲಾಯರು, ಇಂಜಿನಿಯರ್ ಏನೋ ಅಂದರೆ ಒಂದು ಹೈ ಲೆವೆಲಲ್ಲಿ ನಮಗೆ ಯೋಚನೆ ಬರುತ್ತೆ. ಆದರೆ ಮತ್ತು ಡ್ರಾಯಿಂಗ್ ಟೀಚರು ಅಥವಾ ಡ್ರಾಯಿಂಗ್ ಮಾಡಿದಾನೆ ಅಂದರೆ ಅದು ಯಾವುದೋ ಒಂದು ಹೈ ಫೀಲ್ ಬರಲ್ಲ ಮನುಷ್ಯನಿಗೆ. ಹಾಗಾಗಿ ಇಂಥ ಒಂದು ಡ್ರಾಯಿಂಗ್ ಇದರಲ್ಲೂ ಎಷ್ಟು ಮಟ್ಟಿಗೆ ಸಾಧನೆ ಮಾಡಿದ್ದಾರೆ ನೋಡ್ರಿ ಮಕ್ಕಳೇ ಅನ್ನೋ ಒಂದು ಉದ್ದೇಶ ಅವ್ರದ್ದಾಗಿತ್ತು. ಹಾಗಾಗಿ ಅದರಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸಿದ್ದಾರೆ ಸರ್. ಇಷ್ಟು ಹೇಳ್ತಾ ಕೊನೆಯದಾಗಿ ಏನಪ್ಪ ಅಂದರೆ, ನಮ್ಮ ಈ ಆಧಾರ್ ಸಂಸ್ಥೆ ಯಾವಾಗಲೂ ಒಂದೇ ಒಂದು ಉದ್ದೇಶ ಇಟ್ಕೊಳ್ಳುತ್ತೆ, ಮಕ್ಕಳು ಬೆಳಿಬೇಕು, ಮಕ್ಕಳ ಜೊತೆ ನಾವು ಬೆಳಿಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಅದಕ್ಕೆ ತಾವೆಲ್ಲ ಪೇರೆಂಟ್ಸು ನಮಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಆಮೇಲೆ ಇದೇ ಥರ ಕ್ಲಾಸಸ್ಗಳು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ.
ಇನ್ನು ಮುಂದೆ ನಡೆಸ್ತಾ ಹೋಗ್ತೀವಿ. ಸ್ಪರ್ಧೆಗಳು ಸಹ ಈಗ ನೆಕ್ಸ್ಟು ತಾಲೂಕು ಲೆವೆಲಲ್ಲಿರೂ ಸಹ ಮೊನ್ನೆ ದಾವಣಗೆರೆಯಲ್ಲಿ ಯಾವ ಥರ ಸ್ಪರ್ಧೆ ಮಾಡಿದ್ವಿ, ಡ್ರಾಯಿಂಗ್ ಸ್ಪರ್ಧೆ, ಅದೇ ಥರ ಬೇರೆ ಬೇರೆ ತಾಲೂಕಲ್ಲೂ ಸಹ ನಾವು ಮಾಡ್ಬೇಕಂತಿದ್ದೀವಿ. ಅದನ್ನು ನೀವು ಅನೌನ್ಸ್ಮೆಂಟ್ ನಾವು ಮಾಡ್ತೀವಿ. ನೀವು ಸಹ ಮತ್ತು ಬೇರೆ ಮಕ್ಕಳು ಯಾವ ಇಂಟ್ರೆಸ್ಟ್ ಆಗಿದ್ದಾರೆ ಅವ್ರಿಗೂ ಹೇಳಿ ಅವ್ರನ್ನೂ ಕರೆತನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಒಂದು ತರಗತಿ ಈ ಕಲೆ ಆಕಾರ ಆಧಾರ ಸಂಸ್ಥೆ ಕಲೆಗಳ ಬಗ್ಗೆ ಒಂದು ಕ್ಲಾಸ್ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡ್ಕೊಂಡಿದೆ. ಅದೇ ರೀತಿ ಆಕಾರ ಆಧಾರ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳು ನಿಮಗೆ ಕನೆಕ್ಟಿವಿಟಿ ಇರ್ತಕ್ಕಂಥ ರಿಲೇಷನ್ನಲ್ಲಿ ಯಾವುದೇ ಟ್ಯಾಲೆಂಟ್ ಮಗು ಇದ್ದರೆ ನಾವೊಂದು ಇಲ್ಲಿ ವಿಡಿಯೋ ಸೆಷನ್ ಅಂತ ಮಾಡ್ತಾಯಿದ್ದೀವಿ ಆಕಾರ ಆಧಾರ್ ಚಾನಲ್ ಅಡಿಯಲ್ಲಿ. ಇದರಲ್ಲಿ ತಮ್ಮ ಮಕ್ಕಳನ್ನು ಪ್ರತಿಭೆಗಳನ್ನು ಹಾಕ್ತಾ ಹೋದರೆ ಅವ್ರನ್ನ ನಾವು ಎಲ್ಲೆಡೆಗೆ ಪರಿಚಯ ಮಾಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಇದಕ್ಕೆ ತಾವೆಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಮ್ಯಾಮ್ ಆ್ಯಂಡ್ ಸರ್. ಈಗ ಇದೇ ದಾವಣಗೆರೆಯಲ್ಲಿ ಮೊನ್ನೆ 25ನೇ ತಾರೀಕು ಅಂದರೆ ಭಾನುವಾರ ರಾಮಾಯಣ್ಕೋ ಸರ್ಕಲ್ನ ಅರಮನೆ ಸ್ವೀಟ್ಸ್ನಲ್ಲಿ ನಮ್ಮ ಆಕಾರ ಆಧಾರ್ ಸಂಸ್ಥೆಯಿಂದ ಚಿತ್ರಕಲೆಯನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ 46 ಮಂದಿ ಭಾಗಿಯಾಗಿದ್ದು ಅದರಲ್ಲಿ 31 ಜನ ಸೆಲೆಕ್ಟ್ ಆಗಿದ್ದಾರೆ. ಇವರು ತಾಲೂಕು ಮಟ್ಟದಲ್ಲೂ ಸಹ ಮುಂದೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಾಗಿ ಆ ಸೆಲೆಕ್ಟ್ ಆಗಿರ್ತಕ್ಕಂತಹ 31 ಜನರಿಗೆ ಪ್ರಶಸ್ತಿ ಪತ್ರ ಹಾಗೂ ಮೊಮೆಂಟೋ ಇದೆ. ಅದನ್ನ ಅನೌನ್ಸ್ ಮಾಡ್ತೀನಿ. ಒಬ್ಬರೊಬ್ಬರಾಗಿ ಬಂದು ಅದನ್ನ ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ. ಪ್ರಶಸ್ತಿ ಪತ್ರ ಸ್ವೀಕರಿಸಿದ ವಿಜೇತರಿಗೆ ಅಭಿನಂದನೆಗಳು. ಪ್ರಶಸ್ತಿ ಪತ್ರ ಸಲ್ಲಿಸಿದ ಅತಿಥಿಗಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ಪೋಷಕರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮೈ ಕಲ್ಗೆ ಪಾಸ್ ಆಗುತ್ತೆ. ದಯವಿಟ್ಟು ಪೋಷಕರು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಹಾಗೂ ನಮ್ಮ ಫ್ರೆಂಡ್ಸ್ಗಳ ಬಗ್ಗೆ ಒಂದೆರಡು ಮಾತಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂತಂದರೆ ಆಕಾರ ಆಧಾರ್ ಸಂಸ್ಥೆ ವತಿಯಿಂದ ಇವತ್ತು ಈ ಕಾರ್ಯಕ್ರಮನ ಆಯೋಜಿಸಿದರು. ಅದರಲ್ಲಿ ನಮ್ಮ ಮಗು ಇವಾಗ 3 ವರ್ಷ ಆಯಿತು ಕಲಿತಾ ಇದ್ದು. ಫಸ್ಟ್ ಅದರಲ್ಲಿ ಏನಪ್ಪ ಅಂದರೆ ಮಗು ಸಂಸ್ಕಾರ ಅನ್ನೋದು ತುಂಬ ಕಲಿತಾ ಇದ್ದಾನೆ ನನ್ನ ಮಗ. ಮತ್ತು ಇಲ್ಲೇನಪ್ಪ ಅಂತಂದರೆ ಅವನು ಡ್ರಾಯಿಂಗ್ ಆಯಿತು, ಅವನು ಆಮೇಲೆ ಆ್ಯಕ್ಟಿವಿಟಿ ಭಾಳ ತುಂಬ ಚೇಂಜಸ್. ನಾವು ಯಾವಾಗೂ ಮೊಬೈಲ್ ನೋಡ್ತಾ ಇರ್ತಾನೆ, ಯಾಕೋ ಮೊಬೈಲ್ ನೋಡ್ತೀಯ ಅಂತ ಬೈತಾ ಇರ್ತೀವಿ. ಆದರೆ ಅವ್ನು ಮೊಬೈಲ್ ನೋಡ್ತಾ ಇರೋದು ಸರ್ ಹೇಳ್ದಂಗೆ ಅವನು ಉಪಯೋಗಕ್ಕೆ ಬರೋ ಅಂಥದ್ದಷ್ಟೇ ನೋಡ್ತಾ ಇರ್ತಾನೆ. ಹಂಗಾಗಿ ನಾವು ರಾಮು ಸರ್ಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈ ಆಕಾರ ಆಧಾರ್ ಸಂಸ್ಥೆಯಿಂದ ನನ್ನ ಮಗ ತುಂಬ ಕಲ್ತಿದ್ದಾನೆ, ಜೀವನದಲ್ಲಿ ಹೇಗಿರಬೇಕು, ಹೇಗೆ ಮಾಡಬೇಕು ಅಂಥೇಳಿ. ಮತ್ತು ಅವನು ಕಲಿಕೆಯಲ್ಲಿ ತುಂಬ ಮುಂದುವರೆದಿದ್ದಾನೆ. ಮತ್ತು ಅವನು ಈ ಆಕಾರ ಆಧಾರ ಸಂಸ್ಥೆಯಿಂದ ಏನು ಅವ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು, ಹೇಗೆ ಮುಂದೆ ಒರಿಬೇಕು, ಮತ್ತು ಇದರಿಂದ ಏನೇನು ಕಲಿಬೇಕು ಅಂತ ತುಂಬ ಚೆನ್ನಾಗಿ ಕಲ್ತಿದ್ದಾನೆ. ಹಾಗಾಗಿ ಟೀಚರ್ಸ್ಗೆಲ್ಲ ತುಂಬ ಧನ್ಯವಾದಗಳು. ಮೊದಲನೇದಾಗಿ ರಾಮು ಸರ್ಗೆ ಮತ್ತು ಆಕಾರ ಆಧಾರ್ ಸಂಸ್ಥೆಗೆ ನಾವು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂಸ್ಥೆ ನಮ್ಮ ಮಕ್ಕಳನ್ನ ಯಾವ ಮಟ್ಟಕ್ಕೆ ಒಯ್ತಾ ಇದ್ದಾರೆ ಅಂತಂದರೆ, ಇವತ್ತು ದಾವಣಗೆರೆ ಒಂದು ಸಾಯಿ ಇಂಟರ್ನ್ಯಾಷನಲ್ನಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಬೆಂಗಳೂರಿನ ಹೋಟೆಲ್ ಅಶೋಕದಲ್ಲಿ ಆಗೋದು ಏನು ಸಮಯ ಭಾಳ ತಗೊಳ್ಳೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ನನ್ನಲ್ಲಿದೆ. ಅದಕ್ಕೆ ನಾವು ರಾಮು ಸರ್ಗಾಗಲಿ ಮತ್ತು ಅವರ ಶ್ರೀಮತಿಯವರಿಗಾಗಲಿ ಅಥವಾ ಈ ಮಕ್ಕಳಿಗಾಗಲಿ ನಾವು ಭಾಳ ಆಭಾರಿಗಳಾಗಿರ್ತೀವಿ. ಮತ್ತು ರಾಮು ಸರು ಯಾವ ರೀತಿ ಇದ್ದಾರಪ್ಪ ಅಂತಂದರೆ, ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಅವ್ರ ಮಕ್ಕಳಾಗೇ ಅವರು ಟ್ರೀಟ್ ಮಾಡ್ತಾರೆ ಹೊರತು ಅವರು ಟ್ಯೂಷನಿಗೆ ಬರ್ತಾರೆ, ಕ್ಲಾಸಿಗೆ ಬರ್ತಾರೆ,
ನಮ್ಮದು ಎಷ್ಟೇ ಕೆಲಸ ಐತಿ ಅಷ್ಟು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ರಾಮು ಸರಲ್ಲಿ ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ಸರ್ ಹೇಳಿ ಏನು ಅಂತ ಒಂದೇ ರಿಂಗಿಗೆ ಫೋನ್ ಎತ್ತಾರೆ. ನಾವೇ ಡ್ಯೂಟಿ ಮೇಲೆ ಇದ್ದಾಗ ಮನೆಯಿಂದ ಫೋನ್ ಮಾಡಿದರೆ ನಾವು ಫೋನ್ ಎತ್ತಲ್ಲ. ಅಂಥದ್ದು ಪಾಪ ಬ್ಯುಸಿ ಇದ್ದಾಗೂ ಮಾಡ್ತಾರೆ ಅಂತಂದರೆ ನಾವು ರಾಮು ಸರ್ಗಾಗಲಿ ಅಥವಾ ಅವ್ರ ಶ್ರೀಮತಿಯವ್ರಿಗಾಗಲಿ ಭಾಳ ಆಭಾರಿಗಳಾಗಿರ್ತೀವಿ. ಇದನ್ನು ಎಲ್ಲ ಒಂದು ಪಾಲಕರಾಗಲಿ ಅಥವಾ ಮತ್ತು ಮಕ್ಕಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ರಾಮು ಸರಿಂದ ಕಲಿಯೋಂಥದ್ದು ಭಾಳ ಇದೆ. ನೀವು ಯಾವ ರೀತಿ ಅವರನ್ನು ಉಪಯೋಗ ಮಾಡ್ತೀರಿ, ಯಾವ ರೀತಿ ಅವರನ್ನು ನೀವು ರಿಸೀವ್ ಮಾಡ್ಕೊತೀರಿ ಅನ್ನೋ ಒಂದು ಯಾವ ಮಟ್ಟಕ್ಕೆ ನಿಮ್ಮನ್ನು ಅವರು ಬೆಳೆಸ್ತಾರೆ ಮತ್ತು ನೀವು ಯಾವ ಮಟ್ಟಕ್ಕೆ ಅವ್ರನ್ನ ಕಾಣ್ತೀರಿ ಅಂತಕ್ಕಂಥ ಒಂದು ಅವಕಾಶಗಳನ್ನು ಕೊಡ್ತಾರೆ ರಾಮು ಸರು. ಇದೇ ಥರನಾಗಿ ಇರಲಿ. ನಮ್ಮಿಂದ ರಾಮು ಸರ್ಗೆ ಏನಾದರೂ ಸಹಾಯ ಮತ್ತು ಏನಾದರೂ ಸಲಹೆ ಸೂಚನೆಗಳಿದ್ದರೆ ತಗೊಂತಾರೆ. ಒಟ್ಟಿನಲ್ಲಿ ಈ ಆಕಾರ ಆಧಾರ ಸಂಸ್ಥೆ ರಾಮು ಸರ್ದಲ್ಲ, ಈ ಮಕ್ಕಳದು ಮತ್ತು ಈ ಮಕ್ಕಳ ಜೊತೆಗಿರ್ತ ಪಾಲಕರದು ಹೌದು ಅಂತಕ್ಕಂಥದ್ದು ಒಂದು ನನ್ನ ಅಭಿಪ್ರಾಯ. ಇಷ್ಟು ಹೇಳಿ ನನಗೊಂದೆರಡು ಅನಿಸಿಕೆಗಳನ್ನು ಹೇಳೋಕ್ಕೆ ಅನುವು ಮಾಡಿಕೊಟ್ಟ ಸಂಸ್ಥೆಗೆ ಮತ್ತು ಆತ್ಮೀಯ ನನ್ನ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳೋದು. ಮೊದಲನೇದಾಗಿ ರಾಮು ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಕ್ಕಳು ಇಬ್ಬರೂ ಆಕಾರ ಆಧಾರ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ತುಂಬ ಚೇಂಜಸ್ ಆಗಿದೆ, ಅವರೆಲ್ಲ ಹೋಗಿ ಕಲಿತಾ ಇದ್ದ ಅದಾದಮೇಲೆ ಇನ್ನೂ ಇವರು ಸಂಸ್ಥೆ ತುಂಬ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ತೆ ಕೂಡ. ಈಗ ನಾನು ಇದರಲ್ಲಿ ದಾವಣಗೆರೆ ನಿವಾಸಿ ನಾವು. ಸೊ ಫಸ್ಟು ಇವರು ಸ್ಕೂಲ್ ಡ್ರಾಯಿಂಗ್ ಸರು ನನಗೆ ಪರಿಚಯ ಮಾಡಿದರು. ನಮ್ಮ ಪೇರೆಂಟ್ಸಿಗೆ ಹೇಳಿದರು, ನಮ್ಮ ಮನೆಯವರಿಗೆ ಹೀಗೆ ಕಾಂಪಿಟೇಷನ್ ಇದೆ, ಪಾರ್ಟಿಸಿಪೇಟ್ ಮಾಡಿಸ್ರಿ ನಿಮ್ಮ ಮಗನ್ನ ಅಂಥೇಳಿ. ಸೊ ಅವರ ಒಂದು ಕಾಂಟ್ಯಾಕ್ಟಿಂದ ನಮಗೆ ಈ ಒಂದು ಕಾಂಪಿಟೇಷನ್, ಈ ಒಂದು ಆಕಾರ ಆಧಾರ್ ಮೌಲ್ಯ ಮತ್ತು ಕಲಾ ಶಿಕ್ಷಣ ಈ ಒಂದು ಅಡಿಯಲ್ಲಿ ನಡೀತಕ್ಕಂಥ ಈ ಒಂದು ಸ್ಪರ್ಧೆಯ ಒಂದು ಪರಿಚಯ ಆಯಿತು. ಸೊ ಈ ಒಂದು ಸ್ಪರ್ಧೆಯಲ್ಲಿ ನನ್ನ ಮಗನಾಗಿರ್ತಕ್ಕಂಥ ಅಚ್ಯುತ್ ಭಾಗವಹಿಸಿ ಒಂದು ಚಿತ್ರಕಲೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಲೈವ್ ಡ್ರಾಯಿಂಗನ್ನು ಪ್ರೆಸೆಂಟ್ ಮಾಡಿದ್ದಾನೆ. ನನ್ನ ಒಂದು ಅನಿಸಿಕೆ ಏನಂದರೆ, ಇವನಿಗೆ ಒಂದು ವೇದಿಕೆ ಸಿಕ್ತು. ಈ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು, ಸುಪ್ತ ಪ್ರತಿಭೆಗಳನ್ನು ಹೊರ ಹಾಕಬೇಕು ಅಂದರೆ ಅವರಿಗೆ ಎನ್ವೈರ್ನಾಮೆಂಟ್ ಬೇಕು, ಪ್ಲಸ್ ವೇದಿಕೆಯೂ ಬೇಕು, ಸಪೋರ್ಟ್ ಬೇಕು, ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಸಪೋರ್ಟ್ ಬೇಕು. ಸೊ ಈ ದಿಕ್ಕಿನಲ್ಲಿ ಈ ಒಂದು ಸಂಸ್ಥೆ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅಂಥೇಳಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಕೂಡ ಈ ಒಂದು ಸಂಸ್ಥೆಯಿಂದ ಈಗ ಹರಿಹರದಲ್ಲಿ ಮಾಡಿದ ಹಾಗೇ ಒಂದು ದಾವಣಗೆರೆಯಲ್ಲೂ ಕೂಡ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿ ಇಲ್ಲಿ ಒಂದು ಇನ್ನೊಂದಿಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಅವರಲ್ಲಿ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ ಅಂತೇಳ್ಬಿಟ್ಟು. ಇದು ಆಕಾರ ಆಧಾರ್ ಸಂಸ್ಥೆ ಬಂದುಬಿಟ್ಟು ಮಕ್ಕಳಲ್ಲಿ ಇವಾಗ ಸ್ಕೂಲಲ್ಲಿ ಎಲ್ಲ ಕಲಿಸ್ತಾರೆ, ಆದರೆ ಈ ಥರ ಶಿಕ್ಷಣ ಹೊರಗೆಲ್ಲೂ ಸಿಗಲ್ಲ. ನಾವು ತಂದೆ ತಾಯಿಗಳು ಇವಾಗ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರಿಗೆ ಟೈಮ್ ಕೊಟ್ಟು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಯಾವುದೂ ಕಲಿಸಲ್ಲ. ನನ್ನ ಮಗಗೆ ಡ್ರಾಯಿಂಗ್ ಅನ್ನೋದೇ ಗೊತ್ತಿರಲಿಲ್ಲ. ಈ ಸಂಸ್ಥೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಮೇಲೆ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ದಾನೆ, ಬೇರೆ ಬೇರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಯಿದ್ದಾನೆ. ಈಗ ರೀಸೆಂಟಾಗೆ ನನ್ನ ಮಗಳು 1 ತಿಂಗಳಾಯ್ತು ಜಾಯ್ನ್ ಆಗಿ. ಅವಳಿಗೆ ಸ್ಟೇಜ್ ಹತ್ತಕ್ಕೆ ಗೊತ್ತಿರಲಿಲ್ಲ, ಸಿಕ್ಕಾಪಟ್ಟೆ ಭಯ ಪಡ್ತಿರೋಳು. ಅವ್ರ ಕ್ಲಾಸ್ ಟೀಚರ್ ಜೊತೆನೇ ಹೊರಗಡೆ ಬಂದರೆ ಅವ್ರ ಜೊತೆನೇ ಮಾತಾಡ್ತಿರಲಿಲ್ಲ. ಇವತ್ತು ಅವಳು ಓನಾಗಿ ಬಂದು ಸ್ಟೇಜ್ ಮೇಲೆ ಮಾಡಿದ್ದೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಈ ಥರ ಇನ್ನೂ ಮಕ್ಕಳು ಚೆನ್ನಾಗಿ ಬೆಳೀಲಿ, ಈ ಸಂಸ್ಥೆ ಕೂಡ ಅವ್ರ ಜೊತೆನೇ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಆಕಾರ ಆಧಾರ್ ಹರಿಹರ ಕಲೆ ಮತ್ತು ಮೌಲ್ಯ ಸ್ಪರ್ಧಾವಲೋಕನ ಈ ಸಂಸ್ಥೆಯ ಮುಖ್ಯರಾಗಿರ್ತಕ್ಕಂಥ ರಾಮು ಸರ್ ಹಾಗೂ ಸೌಮ್ಯ ಮೇಡಮ್ ಹಾಗೂ ಎಲ್ಲ ಆಕಾರ ಆಧಾರ್ ಸಂಸ್ಥೆಯ ಟೀಮ್
ಎಲ್ಲ ಟೀಮ್ನವ್ರಿಗೂ ಸಹ ಈ ಒಂದು ಸಮಯದಲ್ಲಿ ನನ್ನ ವೈಯಕ್ತಿಕ ಹಾಗೂ ಎಲ್ಲ ಪಾಲಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೂ ತುಂಬ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಮಯ ಸಂದರ್ಭ ಈ ಒಂದು ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್ ಕಾರ್ಯಕ್ರಮ ತುಂಬ ಉತ್ತಮವಾಗಿ ಮೂಡಿಬರ್ತಾ ಇದೆ. ಸುಮಾರು 2-3 ವರ್ಷಗಳಿಂದ ಹರಿಹರದಲ್ಲಿ ನನ್ನ ಇಬ್ಬರು ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮ ಸಂಸ್ಥೆಯಲ್ಲಿ ಕಲೆಯನ್ನು ಮತ್ತು ಮೌಲ್ಯಗಳನ್ನು ತುಂಬ ಉತ್ತಮವಾಗಿ ಕಲಿತಾ ಇದ್ದಾರೆ ಹಾಗೂ ಅದನ್ನು ಪ್ರತಿಬಿಂಬಿಸ್ತಾ ಇದ್ದಾರೆ ಕೂಡ. ಹಾಗೂ ನಿಮ್ಮ ಮುಂದೆ ಎಲ್ಲ ಮಕ್ಕಳು ಕೂಡ ಅವರಲ್ಲಿ ಇರ್ತಕ್ಕಂಥ ಹಿಡನ್ ಟ್ಯಾಲೆಂಟನ್ನು ಹೊರಗೆ ತಂದು ಅದನ್ನು ಉತ್ತಮವಾಗಿ ಬೆಳೆಸಿ ಪೋಷಿಸಿ ಅದಕ್ಕೊಂದು ವೇದಿಕೆಯನ್ನು ಕೊಟ್ಟು ಅವರು ಅಲ್ಲಿ ಅದನ್ನು ಹೊರ ಹಾಕಲಿಕ್ಕೆ ತುಂಬ ಶ್ರಮಪಟ್ಟು ಈ ಒಂದು ಸಂಸ್ಥೆಯ ಪ್ರತಿಯೊಬ್ಬರೂ ಕೂಡ ತುಂಬ ಶ್ರಮದಿಂದ ಅವರಿಗೆಲ್ಲ ಕಲೆಗಳನ್ನು ಎಲ್ಲ ವಿಷಯಗಳನ್ನು ಹೇಳಿಕೊಟ್ಟು ಇವತ್ತು ನಾವೆಲ್ಲ ಸಂತೋಷದಿಂದ ಕಣ್ ತುಂಬ್ಕೊಳ್ಳೋದಕ್ಕೆ ಸಾಕ್ಷಿಯಾಗಿದ್ದಾರೆ ರಾಮು ಸರು. ಎಲ್ಲರಿಗೂ ನಮಸ್ಕಾರ. ಸೌಂಡ್ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಹುಟ್ಟಿದ ಸೂರ್ಯ ಮುಳುಗಲೇಬೇಕು, ಅದೇ ಥರ ಪ್ರಾರಂಭವಾದ ಕಾರ್ಯಕ್ರಮ ಮುಕ್ತಾಯವಾಗಲೇಬೇಕು. ನನ್ನ ಹೆಸರು ವಿನಾಯಕ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. MKT ಶಾಲೆಯಲ್ಲಿ ಆಕಾರಾದನಲ್ಲಿ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಕಲಿಯುತ್ತಿದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯಮ ಶೋರೂಮಿನ ಮಾಲೀಕರು TSS ಸ್ವಾಮಿ ಸರ್ ರವರಿಗೆ ನನ್ನ ಮತ್ತು ನನ್ನ ತಂಡದ ಪರವಾಗಿ ತುಂಬ ಹೃದಯಪೂರ್ವಕ ವಂದನೆಗಳು. ನನ್ನ ಶಾಲೆ ನನ್ನ ಹಿರಿಮೆ. MKT ಶಾಲೆಯ ವಿದ್ಯಾರ್ಥಿನಿ ಅನುಷಾ ಅಕ್ಕರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನನ್ನ ತಂಡದ ಪರವಾಗಿ ತುಂಬ ಹೃದಯದ ವಂದನೆಗಳು. ನಮ್ಮ ಸಂಸ್ಥೆಯ ಆಕಾರದ ಅಧ್ಯಕ್ಷರಾದ ರಾಮು ಸರ್ ಮತ್ತು ಸೌಮ್ಯ ಮಿಸ್ ರವರಿಗೆ ನನ್ನ ಮತ್ತು ನನ್ನ ತಂಡದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹೆಜ್ಜೆ ಹೆಜ್ಜೆಗೂ ಕೈ ಜೋಡಿಸಿದ BNI ಬಿಸ್ನೆಸ್ ಲೀಡರ್ಸಿಗೂ ಅಭಿನಂದನೆಗಳು. ನನ್ನ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಎಲ್ಲ ಗುರು ಹಿರಿಯರಿಗೂ ಪೋಷಕರಿಗೂ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್ ಮಾಲೀಕರು ಹಾಗೂ ಎಲ್ಲ ಸದಸ್ಯರಿಗೂ ನನ್ನ ಮತ್ತು ನನ್ನ ತಂಡದ ಪರವಾಗಿ ತುಂಬ ಹೃದಯದ ವಂದನೆಗಳು. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ನಿಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ತಂಡದ ಪರವಾಗಿ ವಂದನೆಗಳು. ಪತ್ರಕರ್ತರಿಗೂ ಈ ಕಾರ್ಯಕ್ರಮದ ಪರವಾಗಿ ನನ್ನ ಮತ್ತು ನನ್ನ ತಂಡದ ಪರವಾಗಿ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೆಳೆಯುವ ಆಕಾರ, ಬೆಳೆಯುವ ಆಕಾರ. ಎಲ್ರಿಗೂ ನಮಸ್ಕಾರ. ನಾನು ವಿನಾಯಕ್ ಅಂಥೇಳಿ. ಆಧಾರ್ ನಮ್ಮ ರಾಮು ಅವರ ಸಂಸ್ಥೆಯಿಂದ ತುಂಬ ಚೆನ್ನಾಗಿ ಇವತ್ತೊಂದು ಪ್ರೋಗ್ರಾಮ್ ನಡೆಸ್ಕೊಟ್ರು. ಸೊ ನಾನು ಮೊನ್ನೆ ಒಂದು ಬಯೋಗ್ರಫಿ ನೋಡ್ತಾ ಇದ್ದೆ ರವಿ ವರ್ಮಾ ಅವ್ರದ್ದು. ಸೊ ಈ ಪೇಂಟಿಂಗ್ ಅಂತ ಇರೋದು ಏನಿದೆಯಲ್ಲ, ವಿಶೇಷವಾಗಿ ಇದು ಒಂದು ಮೆಡಿಟೇಷನ್, ತಪಸ್ಸು ಮಾಡಿದ ಹಾಗೆ. ಒಂದು ಆಕಾರ ಅಂದರೆ ನಮ್ಮ ರಾಮು ಅವರ ಆಕಾರ ಹೆಸರಿನಲ್ಲೇ ಇದೆ. ಆ ಆಕಾರನ್ನು ಮನಸ್ಸಿನೊಳಗೆ ತುಂಬಿಕೊಂಡು ಅದಕ್ಕೊಂದು ಜೀವ ತುಂಬೋ ಒಂದು ಕಲೆ ಇದು ಎಲ್ರಿಗೂ ಆಗಲ್ಲ.
ತುಂಬ ಟಫೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು ಇದನ್ನ. ಇಂಥ ಒಂದು ನಮ್ಮ ಮಕ್ಕಳಿಗೆ ಅವರು ಒಂದು ದೊಡ್ಡ ಅವಕಾಶವನ್ನೇ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸುತ್ತಾ ಆಲ್ ದ ಬೆಸ್ಟ್ ರಾಮು ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪರ್ಚುನಿಟಿ. ನಮಸ್ಕಾರ. ಆಧಾರ್ ಆಕಾರ್ ರಾಮು ಅವರ ಒಂದು ಏನು ಹೇಳ್ತೀವಿ, ಒಂದು ಭಾಳ ಕನಸು ಹಿಡ್ಕೊಂಡು ಇದನ್ನು ಮಾಡಿದ್ದಾರೆ. ಆ ಕನಸನ್ನ ಇವತ್ತು ನಾವು BA ಒಳಗಡೆ ಬರೀ ಒಂದು ಆ್ಯಂಗಲ್ ನೋಡ್ತಾ ಇದ್ವಿ. ಇವತ್ತು ಅವರ ವಿವಿಧ ಆ್ಯಂಗಲ್ಗಳನ್ನ ನೋಡೋಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಇಲ್ಲಿ ಏನಪ್ಪ ಅನುಕೂಲ ಆಗುತ್ತೆ ಅಂತಂದರೆ, ಒಂದು ಬೆಳೆಯುವ ಗಿಡ ಮೊಳಕೆಯಲ್ಲಿ ಅಂತ ಹೆಂಗೆ ಹೇಳ್ತಾರೆ, ಪ್ರತಿಯೊಂದು ಮಕ್ಕಳಿಗೂ ಕೂಡ ತಮ್ಮ ಒಂದು ಕಲೆ ಎಲ್ಲಿದೆ ಅಂತೇಳಿ ಗೊತ್ತಾಗಬೇಕಪ್ಪ ಅಂದರೆ ಒಂದು ಅವಕಾಶ ಕೊಡಬೇಕು. ಆ ಒಂದು ಅವಕಾಶನ ಇವರು ಒದಗಿಸಿಕೊಟ್ಟಿದ್ದಾರೆ. ಹಂಗಾಗಿ ನಾನು ರಾಮು ಅವರಿಗೆ ಉದ್ಬೋಧಕರಾದ ವಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.